ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ವಾಲ, ನಾನು ಚಂದ್. ಎಸ್, ಇಡೀ ಬೆಂಗಳೂರಲ್ಲಿ ಕೇವಲ ₹1 ಟೀ ಶರ್ಟ್ ಅನ್ನು ಕೊಟ್ಟು ಅಬ್ಬರಿಸಿದ್ರು ಸರ್. 40 ಜನ ಬಂದರು, ಪೊಲೀಸು ಅವತ್ತು ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸರ್ ಅಂತ ಆ ಲೆವೆಲ್ಗೆ ಬಿಸ್ನೆಸ್ ಮಾಡಿದಂಥ ಮನುಷ್ಯ. ಅಷ್ಟೇ ಯಾಕ್ರಿ ಸರ್, ಯೂಶಲಿ ಎಲ್ಲ ಕಡೆ ಆಫರ್ಸ್ ಕ್ಲೋಸಸ್ ಸೂನ್ ಅಂತ ಹೇಳ್ತಾರೆ. ನನ್ನ ಅಂಗಡಿಲಿ 365 ದಿನಕ್ಕೂ ಆಫರ್ಸ್ ಇರುತ್ತೆ ಸರ್. ಯಾವ ಬ್ರಾಂಚ್ಗಾದರೂ ಬನ್ನಿ, ಈ ರೀತಿಯಾಗಿ ಬಿಸ್ನೆಸ್ ಮಾಡಿದಂಥ ಮನುಷ್ಯ. ಕೇವಲ 23ನೇ ವಯಸ್ಸಿಗೆ ಒಂದು ಬ್ರ್ಯಾಂಡನ್ನು ಹುಟ್ಟಾಕಿದ್ದ ಮನುಷ್ಯ. 7ನೇ ಕ್ಲಾಸ್ ಓದಿ ಎಲ್ಲಿವರೆಗೂ ರಾಜೇಶ್ವರ್ ದುಡ್ಡನ್ನು ಲೆಕ್ಕ ಹಾಕೋರು ಅಂತ ಒಂದು ಕ್ಯೂರಿಯಾಸಿಟಿ ನನಗೆ. ದುಡ್ಡಂತ ಬಂದರೆ ಒಂದು ಲೆಕ್ಕ ಹಾಕಿದ್ದೀನಿ, ಅಂದರೆ ದಿನಕ್ಕೆ. ಈ ಬಿಸ್ನೆಸ್ ಲೈನಿಗೆ ಬರ್ಬೇಕಾದ್ರೆ ಅದೊಂದು ಬ್ಲಡ್ಡಲ್ಲೇ ಬರಬೇಕು. ಯಾಕಂದರೆ ಬಿಸ್ನೆಸ್ ಇಟ್ಸ್ ನಾಟ್ ಸೋ ಈಸಿ. ಈಗ ನಾನು ಇವತ್ತು ಈ ಕೆಲಸ ಮಾಡ್ತೀನಿ, ನನಗೆ ಬೇರೆ ಯಾವುದೋ ಕೆಲಸ, ಬಟ್ ನಿಮ್ದು ಹಂಗೆ ಮಾಡೋಕ್ಕಾಗಲ್ಲ. ಈಗ 1 ವರ್ಷ ಬಟ್ಟೆ ಬಿಸ್ನೆಸ್ ಮಾಡಿ ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾನು ಕಬ್ಬಣದ ಅಂಗಡಿ ಇಡ್ತೀನಿ ಅಂದರೆ ಆಗಲ್ಲ ಸರ್. ಬಿಸ್ನೆಸ್ ಮೈಂಡು ಅಂದರೆ ಒಬ್ಬರು ಮೋಟಿವೇಶನ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಒಂದು ಹೀರೋ ಆಗಬೇಕು ಅಂದರೆ ರಾಜ್ಕುಮಾರ್ ಸರ್ನವ್ರು ನೋಡ್ಬಿಟ್ಟು ಈ ಥರ ಆಗಬೇಕು, ನಾವೊಂದು ಹೆಸರು ತಗೋಬೇಕು ಅಂತ ಒಂದು ಥಾಟ್ ಇರುತ್ತೆ. ಯಾರು ಬರ್ಬೋದು ನಿಮ್ಮ ಅಂತ ನಾನು ಅನ್ಕೊಂಡಿದ್ದು ಆಸ್ ಅ ವ್ಯೂವರ್. ಏನು ಗುರು ₹1 ಟೀ ಶರ್ಟ್ ಯಾರು ಮುಗಿಬಿಡ್ದಂತೂ ಬರ್ತಾರೆ ಏನು ಜನ ಅನ್ನೋದು ಒಂದು ಮೈಂಡಲ್ಲಿ ಇಟ್ಟು. ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ಕೊಡ್ತಾ ಇಲ್ಲ, ಲಾಸ್ಟ್ ಮಾಡ್ಕೊಂಡು ಕೊಡ್ತಾ ಇರೋದು. ₹1,000 ಹುಡೀಸ್ ಅಂತ ಅನ್ಕೋತೀನಿ, 1000ಗೆ 10 ಅಂತ. ಕೊರಿಯನ್ ಸ್ವೆಟ್ಶರ್ಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಲೈಕ್ ತುಂಬ ಜನ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂತಿದ್ದಾರೆ. ಇಡೀ ಕರ್ನಾಟಕಕ್ಕೆ ಗೊತ್ತು ಯಾರು ಮಾಡಿದ್ದು ಅಂತ. ಬ್ರ್ಯಾಂಡ್ನ ಯಾವತ್ತಿಗೂ ಅಷ್ಟೇ ನಾವು ಓನಾಗಿ ಮಾಡಿದ್ರೇ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಇನ್ನೊಬ್ಬರಿಗೆ ಕೊಟ್ಟರೆ ಅದು ಖಂಡಿತ ಇಂಟ್ರೆಸ್ಟ್ ಬರಲ್ಲ, ಅದು ಒಂದು ಕೇರ್ಲೆಸ್ ಆಗುತ್ತೆ. ಒಂದು ಕಡೆ ಒಂದು ರಿಮಾರ್ಕ್ ಬಂದರೂ ಇಡೀ ನಮ್ಮ ನೇಮ್ಗೆ ಇಷ್ಟು ವರ್ಷ ಕಷ್ಟಪಟ್ಟಿರೋದು ಹೋಗ್ಬಿಡುತ್ತೆ ಅಂತ ಒಂದು ಇವತ್ತಿಗೂ ಒಂದು ಫೀಲ್ ಆಗ್ತೀನಿ. ಫೀಲ್ ಅಂದರೆ ಗ್ರೇಟ್ ಫೀಲ್. ಆ ನೆಗೆಟಿವ್ ಅವ್ರನ್ನ ಎಕ್ಸಾಂಪಲ್ ಹಾಕಿರೋರ್ದು ಏನಾದರೂ ಫೋಟೋ ಇದ್ದರೆ ಖಂಡಿತ ದೇವ್ರ ಮನೆಯಲ್ಲಿಕ್ಕೂ ನಾನು ಪೂಜೆ ಮಾಡ್ತೀನಿ. ಬ್ರೋಝೋನ್, ಎಸ್, ಈ ಬ್ರ್ಯಾಂಡ್ನ ಓನರ್ ಆದಂಥ ರಾಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಮೊದಲನೇದಾಗಿ ಸರ್, ಎಲ್ರಿಗೂ ಕೂಡ ಈ ಬಟ್ಟೆ ಹುಚ್ಚಂತೂ ಎಬ್ಬರಿಸ್ಬಿಟ್ಟಿದ್ದಾರೆ. ಒಂದು ಕಡೆ ನೀವು, ಇನ್ನೊಂದು ಕಡೆ ಇನ್ನೊಬ್ಬರು, ಮತ್ತೊಂದು ಕಡೆ ಇನ್ನೊಬ್ಬರು, ಈ ರೀತಿಯಾಗೆ ಬಟ್ಟೆಗಳಂತಂದರೆ ಇಷ್ಟೇ ನಾನು ಲೆವೆಲ್ಗೆ ತರ್ತಾ ಇದ್ದೀರಿ ನೀವೆಲ್ಲ ಸೇರ್ಕೊಂಡು. ಸರ್, ಬಿಸ್ನೆಸ್ ಪ್ರಕಾರ ಮಾಡೋದಾಯಿತು ಅಂತಂದರೆ ನಿಜವಾಗ್ಲೂ ಬಿಸ್ನೆಸ್ ಹಂಗೆ ಆಗ್ತಿದೆಯಾ ಸರ್? ನಿಜವಾಗ್ಲೂ ಇಲ್ಲ ಲಾಸ್ ಮಾಡ್ಕೊಂಡು ಕೊಡ್ತಿದ್ದೀರಾ ಅನ್ನೋದು ಎಷ್ಟೋ ಜನರ ವಾದ. ಅದು ಹಂಗೆ ಕೊಡ್ತಾರಪ್ಪ, ಹಿಂಗೆ ಕೊಡ್ತಾರೆ, ಹಂಗಲ್ಲ. ಅದೆಲ್ಲ ಇನ್ ಡೀಟೇಲಾಗಿ ನಾವು ಮಾತಾಡೋಣ. ಮೊದಲನೇದಾಗೆ ಬ್ರೋಝೋನ್ ಹುಟ್ಟಿದ ಹೇಗೆ? ವೈ ಪರ್ಟಿಕ್ಯುಲರ್ಲಿ ಆ ಬ್ರೋಝೋನ್ ಯಾಕೆ? ಬ್ರೋಝೋನ್ ಅನ್ನೋದು ಅಂದರೆ ನನ್ನ ಡ್ರೀಮು. ಅಂದರೆ ಯಾವ ಥರ ಅಂದರೆ, ಇವಾಗ ಎಕ್ಸಾಂಪಲ್ ರೋಡಲ್ಲಿ ಹೋಗ್ತಾ ಇದ್ದಾಗ ಒಂದು ಅಂಗಡಿ ಚೆನ್ನಾಗಿ ಲುಕ್ ಕಾಣಿಸಿದ ಮೇಲೆ ನನ್ನ ಅಂಗಡಿ ಈ ಥರ ಇರಬೇಕು ಅನ್ನೋ ಥಾಟ್ಸು ನಂಗೆ ತುಂಬ ಇರ್ತಾಯಿತ್ತು. ಒಂದು ಟೈಲರ್ ಅಂಗಡಿಯಲ್ಲಿ ಕುತ್ಕೊಂಡಿರ್ತೀನಿ. ಹಿಂಗೆ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಎಕ್ಸ್ಪೀರಿಯೆನ್ಸ್ ಯಾವ ಥರ ಅಂದರೆ ಆಲ್ಮೋಸ್ಟ್ 7th ಕ್ಲಾಸಿಂದ ಇದೇ ಫೀಲ್ಡು. ಓಕೆ. ಇದೇ ಫೀಲ್ಡಲ್ಲಿ ಇದ್ದವಾಗ ಏನಾಯಿತು, ಆಲ್ಮೋಸ್ಟ್ ಒಂದು 2018 ಒಂದು ಅಂಗಡಿ ಮಾಡಿದ್ದೆ ಮಾರುತಿಯಲ್ಲಿ. ಅದನ್ನು ಒಂದು ದುಡ್ಡು ಅದು ಇದು ಬಂದವಾಗ ಎತ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಥಾಟೇ ಇಲ್ಲ. ನಮ್ಮ ಕೇರ್ ಪ್ರಮಲ್ಲಿ ಪೊಲೀಸ್ ಒಬ್ಬರು ಇದ್ದಾರೆ, ಅವರು ಟ್ರಾಫಿಕಲ್ಲಿ ಕೆಲಸ ಮಾಡ್ತಾರೆ. ಆ ಸಾರು ಹಿಂಗೆ ನಾನು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೆ. ಯಾಕೆ ಈ ಫೀಲ್ಡ್ ಮತ್ತೆ ಚೂಸ್ ಮಾಡಿದ್ಯಾ ಅಂತಂದರು. ಇಲ್ಲ ಅಣ್ಣ, ನನಗೆ ಅದು ಬಂದಿಲ್ಲ, ಕಷ್ಟ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳಿದವಾಗ ಬೇಡ, ಇದೇ ಫೀಲ್ಡ್ ಇದ್ದವಾಗ ಇದೇ ಫೀಲ್ಡ್ನ ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಅವತ್ತು ಒಂದು ಥಾಟು ಲೈಕ್ ಇದಾಕಿದ್ರು. ಆಮೇಲೆ ಸರಿ ಅಂತ ಏನು ಮಾಡಿದೆ, ಹಿಂಗೆ ಕುತ್ಕೊಂಡು ಒಂದು ಪೆನ್ನು ಪೇಪರ್ ಎತ್ಕೊಂಡಾಗ ಸುಮ್ಮನೆ ಈಗ ಕ್ಯಾಶುವಲಾಗಿ ಎಲ್ಲರೂ ಬ್ರೋ ಅಂತ ಕರೀತಾರೆ, ಅದನ್ನು ಬ್ರೋಝೋನ್ ಅಂತ ಮಾಡ್ಬೋದು ಅಂತ ಒಂದು ಥಾಟಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದನ್ನು ತುಂಬ ಕಷ್ಟದಿಂದ ಅಂತಲೇ ಅಲ್ಲ, ತುಂಬ ಕಷ್ಟದಿಂದ ಮಾಡಿದ್ದೀನಿ. ಈಗ ಹೇಳಿ, ಕಷ್ಟದಿಂದ ಮಾಡಿದ್ರೆ ಇಷ್ಟದಿಂದ ಮಾಡಿದ್ರೆ? ಕಷ್ಟನೂ ಇದೆ, ಇಷ್ಟನೂ ಇದೆ. ಅದರದಲ್ಲಿ ತುಂಬ ಅಂದರೆ ಕಷ್ಟನೇ ಜಾಸ್ತಿ ಇರೋದು. ಓಕೆ. ಯೂಶ್ವಲಿ ಯಾವ್ದಾನ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಸರ್, ಅಂದರೆ ದುಡ್ಡು ಅಂತ ಬರುತ್ತೆ. ಬಿಸ್ನೆಸ್ ಅಂದರೆ ದುಡ್ಡು, ಖಂಡಿತ. ಪ್ಯಾಷನ್ ಈಸ್ ಓಕೆ, ದುಡ್ಡು. ಓದಿದ್ರೇ ದುಡ್ಡು ಲೆಕ್ಕ ಹಾಕೋಕ್ಕಾಗೋದು ಅಂತ ಒಂದು ಜನ ಮಾತಾಡ್ತಾರೆ. ಕೋಟಿ ವ್ಯವಹಾರ ಮಾಡೋದು. ಓದಿರೋದು ನೀವು ಕೇವಲ 7ನೇ ಕ್ಲಾಸ್ ಲಾಸ್ಟ್. ಇವತ್ತು ನೀವೇ ಅಂತಿದ್ರಿ ಸರ್, ಒಂದು ದಿನಕ್ಕೆ 50 ಲಕ್ಷನೂ ಸಂಪಾದನೆ ಮಾಡಿರೋದು ನೋಡಿದ್ದೀನಿ. ಇವತ್ತು ಓವರಾಲ್ ನಿಮ್ಮ ಬ್ರಾಂಚಿನ ಒಂದು ವ್ಯಾಲ್ಯೂನೂ ಕೂಡ ಬೇರೆ ಆಗಿದೆ. ಈಗ 7ನೇ ಕ್ಲಾಸ್ ಓದಿ ಎಲ್ಲಿವರೆಗೂ ರಾಜೇಶ್ವರ್ ದುಡ್ಡನ್ನು ಲೆಕ್ಕ ಹಾಕೋರು ಅಂತ ಒಂದು ಕ್ಯೂರಿಯಾಸಿಟಿ ನನಗೆ. ಸೊ ದುಡ್ಡಂತ ಬಂದರೆ ಒಂದು 50 ಲಕ್ಷ ತನಕ ಲೆಕ್ಕ ಹಾಕಿದ್ದೀನಿ, ಅಂದರೆ ದಿನಕ್ಕೆ
ದಿನಕ್ಕೆ. ಹಾಂ, ಇವಾಗ ನಾರ್ಮಲಾಗಿ ₹1 ಹಿಡಿದು 50 ಲಕ್ಷ ತನಕ ಲೆಕ್ಕ ಹಾಕಿದ್ದೀನಿ. ಇವತ್ತಿಗೂ ಅಷ್ಟೇ ₹1 ವ್ಯಾಲ್ಯೂ ಇದೆ ನನ್ನ ಹತ್ರ. ಸೂಪರ್. ಏನಕ್ಕೆ ಅಂದರೆ ಆ ಟೈಮಲ್ಲಿ ಒಂದು ಟೈಮಲ್ಲಿ ಆ ₹1 ಇಲ್ದಿರ ನಾನು ನಾರ್ಮಲಾಗಿ ಒಂದು ₹5 ಇಲ್ದಿರ ನಾನು ನೀರು ಬಾಟ್ಲ್ ತೊಗೊಳೋ ಕೆಪಾಸಿಟಿನೂ ನನ್ನ ಹತ್ರ ಇದ್ದಿಲ್ಲ. ನೆನಪಿದೆ ರಾಜೇಶ್, ನಿಮಗೆ ಒಂದು ಇಷ್ಟೆಲ್ಲ ಸಕ್ಸಸ್ ಆದಮೇಲೂ ಕೂಡ ಈಗ 12 ಬ್ರ್ಯಾಂಚ್ ಮಾಡಿದ್ದೀರಿ ಇವತ್ತು ನೀವು, ನಿಮಗೆ 26 ವರ್ಷ. ಇವತ್ತೆಲ್ಲಾದರೂ ಒಂದು ಕಡೆ ಅನಿಸಿದೆ, ನಾನು ಓದಬೇಕಿತ್ತು, 7ನೇ ಕ್ಲಾಸ್ ತುಂಬ ಕಮ್ಮಿ ಆಯಿತು ನನಗಿವತ್ತು, ಅಕಸ್ಮಾತ್ ಓದಿದ್ರೆ ನನ್ನ ಬಿಸ್ನೆಸ್ ಇನ್ಯಾವುದೋ ಲೆವೆಲಿಗೆ ತೊಗೊಂಡು ಹೋಗ್ಬೋದಿತ್ತು ಅಂತ ನಾವತ್ತರೂ 1 ಸೆಕೆಂಡ್ ಅನಿಸಿದ್ಯಾ? ಇಲ್ಲ ಸರ್, ಖಂಡಿತ ಇಲ್ಲ. ಏನಕ್ಕೆ ಅಂತೀನಿ ಅಂದರೆ ಫೀಲ್ ಆಗಿದೆ. ಯಾವಾಗಾದರೂ ಎಕ್ಸಾಂಪಲ್ ಯಾರಾದರೂ ಕೇಳ್ತಾರೆ ಇದನ್ನೇನು ಓದು ಅಂತಾರೆ ನೋಡಿ, ಆ ಟೈಮಲ್ಲಿ ಫೀಲ್ ಆಗಿದೆ. ಹೊತ್ತು ನಾನು ಫೀಲ್ ಆಗಿಲ್ಲ, ಲೈಕ್ ಓದಿಲ್ಲಲ್ಲ ಏನಕ್ಕೆ ಈ ಥರ ಅಂತ ಒಂದು ಫೀಲ್ ಆಗಿಲ್ಲ. ಏನಕ್ಕೆ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಇಷ್ಟೇ, ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಪ್ಪ ಬೈತಾಯಿದ್ರು, ನಮ್ಮ ಮಾವರು ಹೊಡಿತಾಯಿದ್ರು, ಎಲ್ಲರೂ ಇದು ಮಾಡ್ತಾಯಿದ್ರು. ಹೊತ್ತು ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಬಿಸ್ನೆಸ್ ಫೀಲ್ಡಲ್ಲಿ 7th ಕ್ಲಾಸಿಂದನೇ ನಾನು ಸ್ಟಾರ್ಟ್ ಮಾಡಿದ ರೀಸನಿಂದ ಇಷ್ಟ ಇತ್ತು, ಇಂಥ ಬಿಸ್ನೆಸ್ ಮಾಡಬೇಕು, ಇಂಥ ಮಾಡಬೇಕು ಅಂತ. ಎಲ್ಲರಿಗೂ ಗೊತ್ತಿರೋದೇನು ಅಂದರೆ ಬರೀ ಬ್ರೋಝನು ಬಟ್ಟೆ ಅಂಗಡಿ ಅಂತ ಮಾಡಿರೋದು ಅಂತ ಗೊತ್ತು. ಅದ್ರ ಹಿಂದೆ ಏನೇನು ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಹಾಲು ಹಾಕಿದ್ದೀನಿ, ಮತ್ತು ಒಂದು ಫಿಶ್ ಅಂಗಡಿ ಮಾಡಿದ್ದೀನಿ, ಮತ್ತು ಗಾರೆ ಕೆಲಸಕ್ಕೆ ಹೋಗಿದ್ದೀನಿ, ಮತ್ತು ಈ ರಿಯಲ್ ಎಸ್ಟೇಟ್ ಅನ್ನೋಂಥ ಮಾಡ್ತಾಯಿದ್ದೆ. ಇಂಥ ಯಾವುದೇ ಈ ಬಿಸ್ನೆಸ್ಸಲ್ಲಾಗಲಿ ಬದುಕಬೇಕು ಅಂತ ಒಂದು ಛಲ ಇತ್ತು, ಅದರಲ್ಲಿ ಮಾಡ್ತಾಯಿದ್ದೆ. ತೆಂಗಿನಕಾಯಿ ಅಂಗಡಿ ಹಾಕಿದ್ದೆ, ಏನೇನೋ ಕಷ್ಟಪಟ್ಟಿದ್ದೀನಿ. ಬಟ್ ಎಲ್ಲರೂ ದೊಡ್ಡವರು ಅಂತಾರಲ್ಲ, ಕೈ ಹಿಡ್ದಿರೋದೇ ನಾವು ಮಾಡಿದ್ರೇ ಮುಂದಕ್ಕೆ ಹೋಗೋದು ಅಂದ್ಬಿಟ್ಟು ದೇವರು ಅದೇ ಥರನೇ ಇದೇ ಫೀಲ್ಡ್ ಬಂದವಾಗ ಅದೇ ಮುಂದಕ್ಕೆ ತೊಗೊಂಡೋಗಿದ್ದಾರೆ. ಸರ್, ರಾಜ್ಕುಮಾರ್ ಅವರು ಆಲ್ಮೋಸ್ಟು ಓದಿರೋದು 4ನೇ ಕ್ಲಾಸು. ಅವ್ರು ಇಲ್ದಿರೋರು ಆಲ್ಮೋಸ್ಟ್ ಗೊತ್ತಿಲ್ದಿರೋರು ಯಾರೂ ಇಲ್ಲ. ಅಂದರೆ ನನ್ನ ಬಿಸ್ನೆಸ್ ಅಂದರೆ ನನ್ನ ಟ್ಯಾಲೆಂಟ್ ಏನಿದೆ, ಓದಿಲ್ಲ ಇದ್ದರೂ ಆಲ್ಮೋಸ್ಟು ಈ ಥರ ಬಿಸ್ನೆಸ್ ಫೀಲ್ಡಲ್ಲಿ ಬರ್ಬೋದು ಅಂತ ಒಂದು ಥಾಟಲ್ಲಿ ನಾನು ಮಾಡಿರೋದು. ಸೂಪರ್. ಅಂದರೆ ನೀವು ಹೇಳ್ತಿರೋದು ಎಜುಕೇಷನ್ ಇದ್ರೂ ಕೂಡ ದೇವ್ರು ಬೇರೆ ಏನೋ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಖಂಡಿತ ಎಜುಕೇಷನು ಮುಖ್ಯ. ಎಜುಕೇಷನ್ ಇಲ್ದಿರ ಯಾವುದೇ ಆಗಲಿ ಆಗಲ್ಲ. ಏನಕ್ಕಂದರೆ ಒಂದು ಟೈಮಲ್ಲಿ ನಾನು ಫೀಲ್ ಆಗಿದ್ದೀನಿ. ಆಲ್ಮೋಸ್ಟ್ ಯಾವ್ದಾದ್ರು ಓದಬೇಕು ಅಂದಾಗ ಅಯ್ಯೋ ಓದಿದರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ ಬಂದೇ ಬರುತ್ತೆ. ಖಂಡಿತ ಎಜುಕೇಷನ್ ಈಸ್ ಕಂಪಲ್ಸರಿ. ಮಕ್ಳಿಗಂತೂ ಇವಾಗ ಇರೋ ಮಕ್ಕಳಾದರೆ ಕಂಪಲ್ಸರಿ. ಇವಾಗ ನನ್ನ ಮಚ್ಚನೇ ತೊಗೊಳ್ಳಿ, ಆಲ್ಮೋಸ್ಟ್ ನನಗೆ ಇವಾಗ ABCD ಬರೋಲ್ಲ, ಅವನು ABCD ಎಲ್ಲ ಪ್ರತಿಯೊಂದು ಹೇಳ್ಕೊಬರ್ತಾನೆ, ಓದ್ತಾನೆ. ಅದು ಖುಷಿ ಆಗುತ್ತೆ. ಖಂಡಿತ ನಾವು ಪೇರೆಂಟ್ಸ್ ಆಗಿರಲಿ ಪ್ರತಿಯೊಬ್ಬರು ಅಷ್ಟೇ, ಯಾವ ಥರ ಎಜುಕೇಷನಲ್ಲಿ ಸಪೋರ್ಟ್ ಮಾಡ್ತಿರೋ ಖಂಡಿತ ಆ ಥರ ಬಂದೇ ಬರ್ತಾರೆ. ಬಟ್ ಬೇರೆ ಆಗಿರಲಿ ಅದನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಈ ಬಿಸ್ನೆಸ್ ವಿಚಾರದಲ್ಲಿ ಇನ್ನೊಂದು ಬರ್ತೀನಿ ಸರ್. ಈ ಬಿಸ್ನೆಸ್ ಮೈಂಡ್ಸೆಟ್ ಎಲ್ರಿಗೂ ಬರಲ್ಲ ರಾಜೇಶ್. ನೀವೇನ ಹೇಳ್ಕೊಳ್ಳಿ, ಇವಾಗ ನಾನು ಇದೊಂದು ಹುಚ್ಚುವಾದ ಇದು. ಈ 9 to 5 ಜಾಬ್, ಈಗ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ. ವಿ ಆರ್ ರನ್ನಿಂಗ್ ಆನ್ ದ ರ್ಯಾಟ್ ರೇಸ್ ಅಂತ ಕರಿತೀವಿ ನಾವು ಇದನ್ನು. ಬೆಳಗ್ಗೆ ಕೂತ್ಕೋ, ಒಂದಷ್ಟು ಜನ ಇಂಟರ್ವ್ಯೂ ಮಾಡಿ, ಒಂದಷ್ಟು ವಿಷಯಗಳನ್ನ ನಾವು ಕಲೆಕ್ಟ್ ಮಾಡಿ, ಒಂದಷ್ಟು ವೀಡಿಯೋಸ್ ನಾವು ಮಾಡ್ತೀವಿ. ಇದು ನಮ್ಮ ಕಲೆ. ಈ ಬಿಸ್ನೆಸ್ ಲೈನಿಗೆ ಬರಬೇಕಾದ್ರೆ ಅದೊಂದು ಬ್ಲಡ್ಡಲ್ಲೇ ಬರಬೇಕು. ಯಾಕಂದರೆ ಬಿಸ್ನೆಸ್ ಇಟ್ಸ್ ನಾಟ್ ಸೋ ಈಸಿ. ಈಗ ನಾನು ಇವತ್ತು ಈ ಕೆಲಸ ಮಾಡ್ತೀನಿ, ನನಗೆ ಬೇರೆ ಯಾವುದೋ ಕೆಲಸ, ಬಟ್ ನಿಮ್ದು ಹಂಗೆ ಮಾಡೋಕ್ಕಾಗಲ್ಲ. ಈಗ 1 ವರ್ಷ ಬಟ್ಟೆ ಬಿಸ್ನೆಸ್ ಮಾಡಿ ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾನು ಕಬ್ಬಣದ ಅಂಗಡಿ ಇಡ್ತೀನಿ ಅಂದರೆ ಆಗಲ್ಲ. ಇಲ್ಲ ನಾಳೆ ಬೆಳಗ್ಗೆ ಇನ್ನೊಂದು ಶೋರೂಮ್ ಮಾಡ್ತೀನಿ, ಬೈಕ್ ಶೋರೂಮ್ ಮಾಡ್ತೀನಿ ಅಂದರೆ ಆಗಲ್ಲ. ಈ ಒಂದು ಬಿಸ್ನೆಸ್ ಮೈಂಡ್ಸೆಟ್ ಬರಬೇಕಂದ್ರೆ ಹೇಗೆ ಸರ್? ಬಿಸ್ನೆಸ್ ಮೈಂಡು ಅಂದರೆ ಒಬ್ಬರು ಮೋಟಿವೇಶನ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಒಬ್ಬರು ನೋಡಿ, ಇವಾಗ ಎಕ್ಸಾಂಪಲ್ ನಾವು ಒಂದು ಹೀರೋ ಆಗಬೇಕು ಅಂದರೆ ರಾಜ್ಕುಮಾರ್ ಸರ್ನವ್ರನ್ನ ನೋಡ್ಬಿಟ್ಟು ಈ ಥರ ಆಗಬೇಕು, ನಾವೊಂದು ಹೆಸರು ತೊಗೋಬೇಕು ಅಂತ ಒಂದು ಥಾಟ್ ಇರುತ್ತೆ. ಕರೆಕ್ಟ್. ಆ ಥರ ನಮ್ಮ ಮಾವನ ನೋಡಿ ನನಗೆ ಒಂದು ಥಾಟು. ಏನಕ್ಕೆ ಅವರು ಅಷ್ಟೇ ಆಲ್ಮೋಸ್ಟ್ 14 years ಬೆಂಗಳೂರಿಗೆ ಬಂದರು. ಇವಾಗ ಎಲ್ಲೋ ಒಂದು ಆಲ್ಮೋಸ್ಟ್ 8 ಫ್ಯಾಕ್ಟ್ರೀಸ್ ಇದೆ, ಓನ್ ಫ್ಯಾಕ್ಟ್ರಿ. ಹಾಂ, 1,000 ಜನ ಕೆಲಸ ಮಾಡ್ತಾರೆ ಒಂದೊಂದು ಫ್ಯಾಕ್ಟ್ರಿಯಲ್ಲಿ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಪರ್ ಡೇ 10,000 to 15,000 ಪೀಸಸ್ ಹೋಗುತ್ತೆ ಆಚೆಗೆ. ಪರ್ ಡೇ ಆಲ್ ಓವರ್ ಇಂಡಿಯಾ ಇದೆ ಸಪ್ಲೈ. ಆ ಥರ ಮೋಟಿವೇಶನ್. ತುಂಬ ಕಷ್ಟಪಟ್ಟಿದ್ದಾರೆ. ಒಂದು ದಿನ ಊಟಕ್ಕಿಲ್ದಿರೋನೋ ಕಷ್ಟಪಟ್ಟಿದ್ದಾರೆ. ಆ ಫೀಲ್ಡಿಂದ ಹಿಡಿದು ಪ್ರತಿಯೊಂದು ಫೀಲ್ಡಲ್ಲಿ ತಲ್ಕೊಂಡು ಇವಾಗ ಒಂದು ಸ್ಟೇಜಲ್ಲಿದ್ದಾರೆ, ಎಷ್ಟೋ ಸ್ಟೇಜಲ್ಲಿದ್ದಾರೆ. ಆ ಥರ ಮೋಟಿವೇಶನ್ ಅವ್ರನ್ನ ನೋಡೇ ನನಗೆ ಈ ಫೀಲ್ಡ್ ಬಂದಿದ್ದು. ಅಂದರೆ ಕೆಲಸ ಮಾಡ್ತಾಯಿದ್ದೆ ಅಂತ ಹೇಳಿದ್ನಲ್ಲ, 7th ಕ್ಲಾಸಿಂದ ಅವ್ರ ಹತ್ರನೇ ಮಾಡ್ತಾಯಿದ್ದಿದ್ದು. ಇವಾಗ ಮುಂದಕ್ಕೆ ಬಂದು ನಾನು ಮಾಡಿರೋದು. ಈ ಯೂಶ್ವಲಿ ಏನು ಗೊತ್ತಾ ಸರ್, ಈ ಎಸ್ಪೆಷಲಿ ಈಗ ನೀವು ಬಟ್ಟೆ ಬಿಸ್ನೆಸ್ ಅಂತ ಬಂದಾಗ ಈ ಆಫರ್ಸ್ಗಳು ಶುರು ಆಗ್ಬಿಡ್ತು. ಈ ಒಂದು 3-4 ವರ್ಷದಿಂದ ಅಂತ ಇಟ್ಕೊಳ್ಳೋ ಒಂದು ಎಕ್ಸಾಂಪಲ್ಲು. ಫಸ್ಟ್ ನಾನು ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೇಕಾದ್ರೆ ₹1 ರೌಂಡ್ ನೆಕ್ ಟೀ ಶರ್ಟ್ ಕೊಡ್ತೀನಿ, ಯಾರು ಬರ್ತಿರೋ ಬನ್ನಿ ಫಸ್ಟು, ನಾಳೆ ಬೆಳಗ್ಗೆ ಅಂಗಡಿ ಓಪನ್ ಅಂದ್ರಿ ನೀವು.
ನಾನು ಯಾರು ಬರ್ಬೋದು ನಿಮ್ಮ ಹಾಂ ಅಂತ ನಾನು ಅನ್ಕೊಂಡಿದ್ದುಂಟು ಆ್ಯಸ್ ಅ ವ್ಯೂವರ್. ಏನು ಗುರು ₹1 ಟಿ ಶರ್ಟ್ ಯಾರು ಮುಗಿಬಿಡ್ದಂತೂ ಬರ್ತಾರೆ ಏನು ಜನ ಅನ್ನೋದು ಒಂದು ಮೈಂಡಲ್ಲಿಟ್ಟು. ನೆಕ್ಸ್ಟ್ ಡೇ ನೀವು ಒಂದು ವೀಡಿಯೋ ಹಾಕ್ತೀರಿ, ನೀವು ಅಂಗಡಿನೇ ಕ್ಲೋಸ್ ಮಾಡಿಬಿಡ್ತೀರಿ ಲಿಟ್ರಲಿ. ನಮ್ಮ ಕೈಲಿ ಜನ ತಡ್ಕೊಳಕ್ಕಾಗ್ತಿಲ್ಲ, ಇಷ್ಟೊಂದು ಜನ ಬಂದುಬಿಟ್ರೆ, ನಾನು ಅಷ್ಟೊಂದು ಹೇಳಿಲ್ಲ, ಇಷ್ಟು ಜನಕ್ಕೆ ಲಿಮಿಟೆಡ್ ಬಂದವ್ರಿಗೆ ಅಂತ ಹೇಳ್ಬಿಡ್ತೀರಿ ನೀವು. ಈ ಆಫರ್ಸ್ ಕೊಡೋದ್ರಿಂದ ನಿಜವಲ್ಲೂ ಪ್ರಾಫಿಟ್ ಆಗುತ್ತಾ ರಾಜೇಶ್ ನಿಮ್ಮ ಪ್ರಕಾರ? ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ಕೊಡ್ತಾ ಇಲ್ಲ, ಲಾಸ್ಟ್ ಮಾಡ್ಕೊಂಡು ಕೊಡ್ತಾ ಇರೋದು. ಲಾಸ್ ಮಾಡಿ ಲಾಸ್ಟ್ ಮಾಡ್ಕೊಂಡು ಕೊಡ್ತಾ. ಸರಿ, ಯಾವ ಥರ ಕೊಡ್ತಾ ಇದ್ದೀನಿ ಅಂದರೆ, ಎಕ್ಸಾಂಪಲ್ ಕಸ್ಟಮರ್ಗೆ ಆಫರ್ ಕೊಡ್ತಾ ಇದ್ದೀನಿ ಅಂದಮೇಲೆ ಅದು ಲೋ ಕ್ವಾಲಿಟಿ ಅಲ್ಲ, ಅದೇನು ಸೆಕೆಂಡ್ಸ್ ಅಲ್ಲ, ಸೂಪರ್. ಅದು ಒಂದು ಕ್ವಾಲಿಟಿ ಗೊತ್ತಾಗಬೇಕು ಅಂತ. ಇವಾಗ ಎಕ್ಸಾಂಪಲ್ ಒಂದು ಟೈಮಲ್ಲಿ ₹2,000 ಕೊಟ್ಟರೆ ಒಂದು ಶರ್ಟು ಪ್ಯಾಂಟು ಸಿಗ್ತಾಯಿತ್ತು. ಕರೆಕ್ಟ್. ನಾವು ಕಾನ್ಸೆಪ್ಟ್ ಮಾಡಿದ್ದೇನು ಅಂದರೆ ₹650ಗೆ ಒಂದು ಯೂತ್ಗೆ, ಒಂದು ಕಾಲೇಜ್ ಅವ್ರಿಗೆ ₹650ಗೆ ಫಾರ್ಮಲ್ ಶರ್ಟು ಫಾರ್ಮಲ್ ಪ್ಯಾಂಟ್ ಕೊಡಬೇಕು ಅಂತ ಒಂದು ಥಾಟ್ ಇತ್ತು. ಮಾಡಿ ಅದು ಸಕ್ಸಸ್ ಆಗಿದೆ. ಇದೇ ಕಾನ್ಸೆಪ್ಟಲ್ಲಿ ಫ್ರೀ ಕೊಡ್ತಾ ಇದ್ದೀರಿ ಅಂದಮೇಲೆ ಅದನ್ನು ಲಾಸ್ ಮಾಡ್ಕೊಂಡು, ಇವಾಗ ₹1 ಅಂದರೆ ನನಗೇನು ₹1 ಬಂದಿಲ್ಲ, ಬರಲ್ಲ, ಚಾನ್ಸೇ ಇಲ್ಲ, ಅದನ್ನ ದಾರನೂ ಸಿಗಲ್ಲ. ಆ ಥರ ನಾನು ಲಾಸ್ಟ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ಏನಕ್ಕೆ ಕೊಡ್ತಾಯಿದ್ದೀನಿ? ಒಂದು ಕ್ವಾಲಿಟಿ ಗೊತ್ತಾಗಬೇಕು, ನಿಮ್ಮ ಜನಕ್ಕೆ ತಲುಪಬೇಕು ಆ ಪ್ರಾಡಕ್ಟ್ ಹೇಗಿದೆ ಅನ್ನೋದು. ಸೂಪರ್. ಇವಾಗ ₹1,000 ಕೊಟ್ಟು ಜನ ತೊಗೊಂಡೋಗಿ ಇನ್ನೊಂದು 4 ಜನಕ್ಕೆ ಹೇಳೋವಾಗ ಇನ್ನು ತುಂಬ ಜನ ವೆಯ್ಟ್ ಮಾಡಬೇಕು, ಎಷ್ಟೋ ವರ್ಷ ವೆಯ್ಟ್ ಮಾಡಬೇಕು. ಅದೇ ₹1 ಕೊಟ್ಟ ಮೇಲೆ 100 ಜನ ಕೊಟ್ಟರೆ 100 ಜನ ಹೋಗಿ 100 ಜನಕ್ಕೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಏನು ಬ್ರ್ಯಾಂಡ್ ಇದೆ ನೋಡಿ, ಈ ಕ್ವಾಲಿಟಿ ಇಷ್ಟು, ಈ ಥರ ₹1 ತೊಗೊಂಡಿದ್ದೀನಿ, ₹1 ಕೊಟ್ಟೆ ಈ ಕ್ವಾಲಿಟಿ ಇದೆ, ಇನ್ನೊಂದು ₹1,000 ಕೊಟ್ಟರೆ ಯಾವ ಥರ ಕ್ವಾಲಿಟಿ ಸಿಗ್ಬೋದು ಅನ್ನೋ ಥಾಟ್ ಬಂದೇ ಬರುತ್ತೆ ಜನಕ್ಕೆ. ಆ ಕಾನ್ಸೆಪ್ಟಲ್ಲಿ ಕೊಟ್ಟಿರೋದು ಸರ್. ಇನ್ನು ಇದೇ ಆಫರ್ ವಿಚಾರನೇ ಮಾತಾಡ್ತೀನಿ. ಈಗ ರಾಜೇಶ್ ಲಾಸ್ ಮಾಡ್ಕೊಂಡು ಕೊಟ್ಟು ಬಿಸ್ನೆಸ್ ಮಾಡ್ಕೋತಾರೆ. ನೀವೊಂದು ಚೆನ್ನಾಗಿ ಹೇಳಿದ್ರಿ, ನನ್ನ ಬ್ರ್ಯಾಂಡನ್ನ ಗೊತ್ತಾಗಕ್ಕೆ ನಾನು ₹1 ಕೊಟ್ಟೆ, ಸೊ ದಟ್ ಈಸ್ ಥಿಂಗ್ ಆಫರ್. ನೆಕ್ಸ್ಟ್ ಬರೋರನ್ನ ನಾನು ಹೇಗೆ ನಾನು ಗ್ರ್ಯಾಬ್ ಮಾಡ್ಕೋಬೇಕು ಕಸ್ಟಮರ್ ಅನ್ನೋ ಐಡಿಯಾ ಥಾಟ್ ಕೊಟ್ರಿ. ಇನ್ನು ನೆಕ್ಸ್ಟ್ ಒಂದು ಆಫರ್ ಕೊಡ್ತೀರಿ ನೀವು, ₹1,000ಗೆ ಹುಡೀಸ್ ಅಂತ ಅನ್ಕೋತೀನಿ, ಕೊರಿಯನ್ 1000ಗೆ 10 ಅಂತ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು ಹುಡೀಸ್ ಅಷ್ಟು ಸುಲಭವಾಗಿ ಸಿಗೋಕ್ಕೆ ಚಾನ್ಸ್ ಇಲ್ಲ, ಅಷ್ಟು ರೇಟ್ ಕಮ್ಮಿ ರೇಟ್ಗೆ. ಇದನ್ನು ಹೇಗೆ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡೋದು ನೋಡಿ. 1000ಗೆ 10 ಸ್ವೆಟ್ ಸೆಟ್ಸು, ಅದು ಕೊರಿಯನ್ ಸ್ವೆಟ್ ಸೆಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಓಕೆ. ಲೈಕ್ ತುಂಬ ಜನ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಗೊತ್ತು ಯಾರು ಮಾಡಿದ್ದು ಅಂತ. ಅದರಲ್ಲಿ ಆ ವಿಷದಲ್ಲಿ ಬಂದರೆ ಅದು ಸೆಕೆಂಡ್ಸ್ ಅಲ್ಲ, ಮತ್ತು ಇನ್ನೊಂದು ಡ್ಯಾಮೇಜ್ ಅಲ್ಲ, ಒಂದು ಲಾಟ್. ಆ ಲಾಟು ಇಡೀ ಪರ್ ಡೇಗೆ 10 ಲಕ್ಷ ಪೀಸ್ ಸೇಲ್ ಮಾಡಿದ್ರು ಖಾಲಿ ಆದಷ್ಟು ಐಟಮ್ ಇದೆ. ಇವಾಗ ನಾನೇ ಡೈರೆಕ್ಟ್ ಡೆಲ್ಲಿಗೆ ಹೋಗಿದ್ದೆ. ಫಸ್ಟು ಇಲ್ಲೇ ಲೋಕಲಲ್ಲಿ ತೊಗೊತಾ ಇದ್ದೆ. ನನಗೆ ಬರ್ತಾ ಇದ್ದಿದ್ದು ಬಂದು ₹165ಗೆ ಹುಡೀಸ್ 1 ಪೀಸ್. ಓಕೆನಾ? ನಾನು 1000ಗೆ 4 ಕೊಟ್ಟೆ ಫಸ್ಟು. ಮತ್ತು ಇನ್ನೊಂದು ಕಡೆ ತೊಗೊಂಡೆ, ಅವ್ರು ಇನ್ನೊಂದು ₹20 ಕಮ್ಮಿ ಮಾಡಿದ್ರು. ನಾನೇನು ಮಾಡಿದೆ, ಇನ್ನೊಂದು 1000ಗೆ 5 ಕೊಟ್ಟೆ. ಮತ್ತು ಇದು ಎಲ್ಲಿ ಸಿಗುತ್ತೆ ಅಂತ ಹೋಗಿ ಡೈರೆಕ್ಟ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿದೆ. ಅಂದರೆ ಒಂದು ವೇರ್ ಹೌಸ್ ವಿಸಿಟ್ ಮಾಡಿದಾಗ ₹8 ಕೊಡ್ತೀನಿ ಅಂದರು. ಅವು 1010 ಕೊಟ್ಟಿದ್ದೀನಿ. ಏನಕ್ಕೆ ಕೊಟ್ಟಿದ್ದೀನಿ? ನನಗೆ ಪ್ರಾಫಿಟ್ ಕಮ್ಮಿ ಆಯಿತು. ಆಲ್ಮೋಸ್ಟ್ ನನಗೂ ಲಾಭ, ಲೈಕ್ ನಾನು ಕೊಡೋದು ನನಗೆ ಸಾಕು, ₹20 ನನಗೆ ಒಂದು ಪೀಸ್ ಮೇಲೆ ಸಾಕು. ಟ್ರಾವೆಲ್ಸ್ ಆಗಿರಲಿ, ಒಂದು ₹10 ಹೋದ್ರು ಇನ್ನು ₹10 ಮಿಕ್ಕುತ್ತೇನೋ ಖುಷಿ. ಇದರಲ್ಲಿ 1000ಗೆ 10 ಕೊಟ್ಟಿದ್ದೀನಿ, 20 ಕೊಟ್ಟಿದ್ದೀನಿ ಅಂದ್ಬಿಟ್ಟು ಲೋಕಲ್ ಅಲ್ಲ, ಸೆಕೆಂಡ್ಸ್ ಅಲ್ಲ, ನಾನು ಕಮ್ಮಿ ವೇರ್ಹೌಸ್ಗೆ ಹೋಗಿ ಡೈರೆಕ್ಟ್ ವೇರ್ಹೌಸ್ಗೆ ಹೋಗಿದ್ದೀನಿ. ನಾನು ಕಮ್ಮಿ ಬರ್ತಾ ಇದೆ, ನಾನು ಪ್ರೊವೈಡ್ ಮಾಡಿದ್ದೀನಿ. ಈ ಥರ ಒಂದು ಸ್ಟ್ರಾಟಜಿ ಮಾಡ್ತೀರ ಬಿಸ್ನೆಸ್. ಸೂಪರ್. ಇನ್ನು ಈ ಬಟ್ಟೆ ಅಂಗಡಿ ವಿಚಾರವಾಗಿ ಮಾತಾಡಬೇಕಾದ್ರೆ ಕೆಲವರು ಎಷ್ಟೋ ಜನ ನೋಡ್ತಿರೋರು, ಏನಪ್ಪ ಒಬ್ಬರು ಒಂದೊಂದು ಥರ ಆಫರ್ ಕೊಡ್ತಾರೆ, ನೀವೊಂಥರ ಕೊಡ್ತಾರೆ, ಮತ್ತೊಬ್ಬ ಅವರು ಇನ್ನೊಂಥರ, ಇನ್ಯಾವುದೋ ಅಂಗಡಿ ಇನ್ನೊಂದು ಥರ ಕೊಡ್ತಾರೆ. ಬಟ್ ಅವ್ರವ್ರ ಸ್ಟ್ರಾಟಜಿಗಳದು ಕರೆಕ್ಟ್ ಅಲ್ಲ. ಈಗ ಈ ಬಿಸ್ನೆಸ್ ನೀವು ಕೊಡುವಂಥ ಆಫರ್ಸು ಇನ್ನೊಬ್ರು ಹೊಡ್ತಾ ಆಗಲ್ಲ ಅದೇ ಏರಿಯಾದಲ್ಲಿರೋರಿಗೆ ಅಂತ ಥಾಟ್ಸ್ ಇಟ್ಕೊಳ್ತೀರಾ, ಅಥವಾ ನನ್ನ ಬಿಸ್ನೆಸ್ ನನಗೆ, ನಿಮ್ಮ ಬಿಸ್ನೆಸ್ ನಿನಗಪ್ಪ ಅಂತ ಯೋಚನೆ ಮಾಡ್ತೀರಾ, ಅಥವಾ ಇನ್ನೊಬ್ರು ಬಿಸ್ನೆಸ್ ನೋಡಿ ನಾನು ರಾಜೇಶ್ ಥರ ಒಂದು ಬಿಸ್ನೆಸ್ ನಾನು ಬ್ರ್ಯಾಂಡ್ ಕಟ್ಟಬೇಕು, ನಾನೊಂದು ಬಟ್ಟೆ ಅಂಗಡಿ ಬ್ರ್ಯಾಂಡ್ ಮಾಡಬೇಕು ಅಂತ ಅನ್ನೋರಿಗೆ ಯಾವ ಥರ ಥಾಟಲ್ಲಿ ಹೇಳ್ತೀರಾ ನೀವು? ಯಾವ ಥರ ಮಾಡಿದ್ರೆ ಸರ್ವೈವಲ್ ಪೀರಿಯಡ್? ಆ ವಿಷಯಕ್ಕೆ ಬಂದರೆ, ಇವಾಗ ಎಕ್ಸಾಂಪಲ್ ಬಿರಿಯಾನಿ ತಿಂತೀರಿ, ಮುಂದೆ ಅವನು ಲೈಕ್ ಏನೋ ಅನ್ನ ಸಾಂಬಾರು ತಿಂತಾ ಇರ್ತಾನೆ. ಅಯ್ಯೋ ನಾನು ಅನ್ನ ಸಾಂಬಾರು ತಿಂತಾ ಇದ್ದೇನೆ ಅಂದ್ಬಿಟ್ಟು ನಾನು ಬಿರಿಯಾನಿ ಸೈಡ್ಗೆ ಇಕ್ಬಿಟ್ಟು ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ಲ. ಬಿರಿಯಾನಿ ತಿಂತಾನೆ. ಕಂಪಲ್ಸರಿ ನನಗೆ ಬಿರಿಯಾನಿ ತಿನ್ನಬೇಕು ಅನಿಸ್ತದೆ, ನಾನು ಬಿರಿಯಾನಿ ತಿಂತಾಯಿದ್ದೀನಿ. ಅದೇ ಕಾನ್ಸೆಪ್ಟಲ್ಲಿ ನನ್ನ ಇಷ್ಟ, ನನ್ನ ದುಡ್ಡು, ನನ್ನ ಬ್ರ್ಯಾಂಡು ನಾನು ಕ್ರಿಯೇಟ್ ಮಾಡ್ಕೋಬೇಕು. ಕರೆಕ್ಟ್. ನಾನು ಎಷ್ಟಕ್ಕಾದ್ರೂ ನಾನು ಲಾಸ್ ಆದರೂ ಕೊಡ್ತೀನಿ, ಲಾಭಕ್ಕಾದರೂ ಕೊಡ್ತೀನಿ, ಅಲ್ಲಿ ಕಸ್ಟಮರ್ಗೋಸ್ಕರ ಆದರೂ ಕೊಡ್ತೀನಿ.
ಕರೆಕ್ಟ್. ಇಷ್ಟೇ ಕಾನ್ಸೆಪ್ಟಲ್ಲಿ ನಾನು ಮಾಡ್ತಾ ಇರೋದು. ನನಗೆ ಇಲ್ಲಿ ಲಾಭ ಬೇಡ, ಬೇರೆಯವರು ಎಷ್ಟೆಷ್ಟು ಇಟ್ಕೊಂತಾರೆ ನನಗೆ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು ಕಸ್ಟಮರ್, ಕರೆಕ್ಟ್. ಲಾಭ ಬೇಡ. ಇದೇ ಕಾನ್ಸೆಪ್ಟು. ಲಾಭ ಬೇಡ ಅಂತಲೇ ನನ್ನ ಕಸ್ಟಮರ್ ಬೇಕು ಅಂತಲೇ ನಾನು ಪ್ರಾಫಿಟ್ ಕಮ್ಮಿ ಇಟ್ಕೊಂಡು ಆಲ್ಮೋಸ್ಟ್ ಕೊಡ್ತಾ ಇರೋದು. ಆಫರ್ಸ್ ಆಗಿರಲಿ, ಪ್ರತಿಯೊಂದು ಆಗಿರಲಿ. ಲೈಕ್ ತುಂಬ ಜನಕ್ಕೆ ಅಂತಾರೆ, ಅವ್ನಿಗೇನಪ್ಪ ಅವರಪ್ಪ ದುಡ್ಡು ಮಾಡಿಕ್ಕಿದ್ದಾರೆ. ಕರೆಕ್ಟ್. ನಮ್ಮಪ್ಪ ಗಾರೆ ಕೆಲ್ಸಕ್ಕೆ ಹೋಗ್ತಾರೆ, ಆಲ್ಮೋಸ್ಟ್ ನಮ್ಮಪ್ಪ ಎಲ್ಲಿ ದುಡ್ಡು ಮಾಡಿಕ್ಕಿರ್ತಾರೆ. ಸರ್ ಅದೇ ನಾವು ಒಂದು ವೀಡಿಯೋ ಇಂಟರ್ವ್ಯೂಲ್ ನೋಡ್ತಾ ಇದ್ದೆ, ನಿಮ್ಮ ತಾಯಿ ಹೇಳ್ತಾರೆ 3,000 ರೂಪಾಯಿಗೂ ನಮ್ಗೆ ಕೂಡ ಕಷ್ಟ ಆಯಿತು ಅವತ್ತು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕಾರೆ. ಅವನೇನೋ ಮಾಡ್ತೀನಿ ಅಂತ ಹೇಳ್ತಿದ್ದ, ಅವ್ರ ತಂಗಿ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡ್ರು. ಅವ್ನು ಏನೇ ಮಾಡಿದ್ರು ಅದು ಅವ್ರ ತಂಗಿನೇ ಕೊಟ್ಟಿರೋದೆಲ್ಲನೂ ಕೂಡ ಅಂತ. ನಿಮ್ಮ ಅವರ ಬಾಂಡಿಂಗ್ ಬಗ್ಗೆ ಹೇಳಿ ಸರ್. ಸರ್, ನಮ್ಮ ತಾಯಿ 3,000 ಲೈಕ್ ಹಡ ಇಕ್ಬಿಟ್ಟು ಅಂತ ಹೇಳಿದ್ರಲ್ಲ, ನಮ್ಮ ತಾಯಿ ಹಾಕ್ಕೊಂಡಿರೋ ಬೊಟ್ಟು ಅಂತಾರೆ, ಆಲ್ಮೋಸ್ಟ್ ತಾಲಿ ಕಟ್ಟೋವಾಗ ಹೌದು, ಕಾಸು ಅಂತೀವಿ, ಕಾಸು ಅಂತಿರಲ್ಲ, ಅದನ್ನು ಹಡ ಇಕ್ಬಿಟ್ಟು ಆ 3,000 ಒಂದು ಐಟಮ್ಗೆ ಅಂತಲೇ ನನಗೆ ಕೊಟ್ಟಿದ್ದು ದಿನ ಕೊಟ್ಟಿದ್ದು ಇದೆ. ತುಂಬ ದಿನ ಇದೆ. ಆ ಥರ ಇಲ್ದಿರೋವಾಗ ಆಲ್ಮೋಸ್ಟ್ 2 ಇಯರ್ಸು ಆ ಕಾಸನ್ನ ಹಾಕ್ಕೊಂಡಿರೋ ಇರೋ ದಿನಾನೂ ಇದೆ. 2 ಇಯರ್ಸ್, 2 ವರ್ಷ. ನಮ್ಮ ತಂಗಿ ವಿಚಾರ ಬಂದರೆ, ಮೇಯ್ನಾಗೆ ನಮ್ಮ ಭಾವ. ತಂಗಿಗೇನು ಎಲ್ಲಿಂದ ದುಡ್ಡು ಬರೋಲ್ಲ, ಇಲ್ಲಿಂದ ಹೋದ್ರೇ ಅಲ್ಲಿಗೆ ಬರೋದು. ನಮ್ಮ ಭಾವ ಯಾವ ಥರ ಸಪೋರ್ಟ್ ಮಾಡಿದ್ರೆ, ನನ್ನ ಹತ್ರ ದುಡ್ಡು ಇಲ್ದಿರೋವಾಗ ಒಂದು ಬ್ಯಾಕ್ ಸಪೋರ್ಟು, ನಾನಿದ್ದೀನಿ ಅನ್ನೋ ಕಾನ್ಸೆಪ್ಟಲ್ಲಿ ಖಂಡಿತ ಇದ್ದಾರೆ. ಮತ್ತು ಇಡೀ ಫ್ಯಾಮ್ಲಿ, ನಮ್ಮ ವೈಫ್ ಆಗಿರಲಿ, ನಮ್ಮ ಸಿಸ್ಟರ್ ಆಗಿರಲಿ, ನಮ್ಮ ಅಮ್ಮ ಆಗಿರಲಿ, ನಮ್ಮ ಅಪ್ಪ ಆಗಿರಲಿ, ಪ್ರತಿಯೊಬ್ಬರು ಅಷ್ಟೇ. ಯಾವುದೇ ಅಂದರೆ ಆಲ್ಮೋಸ್ಟ್ 100 ಜನ ಇದು ಆಲ್ಮೋಸ್ಟ್ ಇದ್ದಿದ್ದಿಲ್ಲ ನನಗೆ. ಮ್ಯಾನ್ ಪವರ್ ಇದ್ದಿಲ್ಲ. ಮ್ಯಾನ್ ಪವರ್ ತುಂಬ ಕಮ್ಮಿ ಇತ್ತು. ಅವಾಗ ಇಡೀ ನನ್ನ ಫ್ಯಾಮ್ಲಿನೇ ನನಗೆ ಸಪೋರ್ಟ್ ಮಾಡಿದ್ದು. ಕಾಸ್ಟ್ ವಿಚಾರಕ್ಕೆ ಬಂದರೆ ನಮ್ಮ ಭಾವ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದೇ ಥರ ಬ್ಯಾಕ್ ಸಪೋರ್ಟ್ ಇದ್ದಾರೆ. ಅವ್ರು ಲೈಕ್ ಅವರು ಆ ಟೈಮಲ್ಲಿ ಕಾಸು ಮಾಡಿ ಕೊಟ್ಟಿರೋದಕ್ಕೆ ನಾನು ಈ ಸ್ಟೇಜಲ್ಲಿದ್ದೀನಿ. ಆ ಟೈಮಲ್ಲಿ ಇಲ್ಲ ಅಂದಿದ್ದಾರೆ, ಲೈಕ್ ಬೇರೆ ಕಡೆ ಸಾಲ ಮಾಡಿ ಅಲ್ಲಿ ಬಡ್ಡಿ ಕಟ್ಟಿ, ಕರೆಕ್ಟ್. ಅಂದರೆ ನಾನು ಬಡ್ಡಿ ಕಡ್ದಿರೋ ಏನಿಲ್ಲ, 12 ಲಕ್ಷ ನನ್ನ ಅಂಗಡಿ ಸ್ಟಾರ್ಟ್ ಮಾಡಿದ್ದು. 12 ಲಕ್ಷದಲ್ಲಿ ಶುರು. ಕರೆಕ್ಟ್, ಖಾಲಿ 12 ಲಕ್ಷದ ನಮ್ಮ ರಾಮಮೂರ್ತಿನ ಶಾಪ್ ನಾನು ಸ್ಟಾರ್ಟ್ ಮಾಡಿದ್ದು. ಇವಾಗ 12ಇಂದ 13 ಬ್ರಾಂಚಸ್ ಇದೆ. ಸೂಪರ್. ಅದರಲ್ಲಿ 3 ಫ್ರಾಂಚೈಸಿ ಕೊಟ್ಟಿದ್ದೀನಿ. ಒಂದು ಮೈಸೂರು, ಒಂದು ತುಮಕೂರು. ಮಿಕ್ಕಿದ್ದೆಲ್ಲ ಓನಾಗೇ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಬ್ರ್ಯಾಂಡನ್ನ ಯಾವತ್ತಿಗೂ ಅಷ್ಟೇ ನಾವು ಓನಾಗಿ ಮಾಡಿದ್ರೇ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಇನ್ನೊಬ್ಬರಿಗೆ ಕೊಟ್ಟರೆ ಅದು ಖಂಡಿತ ಇಂಟ್ರೆಸ್ಟ್ ಬರಲ್ಲ, ಅದು ಒಂದು ಕೇರ್ಲೆಸ್ ಆಗುತ್ತೆ. ಒಂದು ಕಡೆ ಒಂದು ರಿಮಾರ್ಕ್ ಬಂದರೂ ಇಡೀ ನಮ್ಮ ನೇಮ್ಗೆ ಇಷ್ಟು ವರ್ಷ ಕಷ್ಟಪಟ್ಟಿರೋದು ಹೋಗ್ಬಿಡುತ್ತೆ ಅಂತ ಒಂದು ಫೀಲಲ್ಲಿ. ನಿಮ್ಮ ಕೂಸು, ಈ ರಾಮಮೂರ್ತಿ ನಗರದ ಫಸ್ಟ್ ಕೂಸು ಏನು ನೀವು ರಾಮಮೂರ್ತಿ ನಗರ ಶುರು ಮಾಡಿದೆ ಬ್ರೋ ಝೋನಲ್ಲಿ, ಎಷ್ಟೋ ಜನ ಒಂದಷ್ಟು ಕಮೆಂಟ್ಗಳು ಶುರು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ನೆಗೆಟಿವ್ ಬಗ್ಗೆ ಮಾತಾಡೋಣ. ಬಿಕಾಸ್ ಬಿಸ್ನೆಸ್ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಯಾಕಂದರೆ ಎಲ್ಲರೂ ಪರ್ಫೆಕ್ಟ್ ಆಗಿಬಿಟ್ರೆ ದೇವರಾಗ್ಬಿಡ್ತಾರೆ ಅಂತಾರೆ. ಚಾನ್ಸ್ ಆಗಲ್ಲ ಅನ್ಕೋತೀನಿ. ನಿಮ್ಮ ರಾಮಮೂರ್ತಿ ನಗರದಲ್ಲಿ ನೀವು ಒಂದು ಆಫರ್ಸನ್ನು ಶುರು ಮಾಡ್ತೀರಿ. ಶುರು ಮಾಡಿ ಒಂದು ಸ್ವಲ್ಪ ಹೊತ್ತು ನೀವು ಆಫರನ್ನು ಕೊಡ್ತೀರಿ ಬಟ್ಟೆಗಳನ್ನ. ನೆಕ್ಸ್ಟ್ ನೀವು ಮೇಕ್ ಅ ಶೆಟ್ಟರ್. ಸರ್, ನೆಗೆಟಿವ್ ಬಗ್ಗೆ ಒಂದು ಹೇಳ್ತೀನಿ. ಹಾಂ ಸರ್, ಹೇಳಿ. ಅಂದರೆ ನೆಗೆಟಿವ್ ಹಾಕೋರ ಬಗ್ಗೆ ಪ್ಲೀಸ್. ಇವತ್ತಿಗೂ ಒಂದು ಫೀಲ್ ಅಂದರೆ ಗ್ರೇಟ್ ಫೀಲ್. ಆ ನೆಗೆಟಿವ್ ಅವ್ರನ್ನ ಎಕ್ಸಾಂಪಲ್ ಹಾಕಿರೋರ್ದು ಏನಾದರೂ ಫೋಟೋ ಇದ್ದರೆ ಖಂಡಿತ ದೇವ್ರ ಮನೆಯಲ್ಲಿಕ್ಕೂ ನಾನು ಪೂಜೆ ಮಾಡ್ತೀನಿ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಅವರು ಆ ನೆಗೆಟಿವ್ ಹಾಕಿರೋದಕ್ಕೆ, ನೆಗೆಟಿವ್ ಮಾಡಿರೋದಕ್ಕೆ, ನೆಗೆಟಿವ್ ಆಗಿ ಮಾತಾಡಿರೋದಕ್ಕೆ ನಾನು ಈ ಸ್ಟೇಜಲ್ಲಿದ್ದೀನಿ. ಖಂಡಿತ ಇವಾಗ ಜೊತೆಯಲ್ಲಿದ್ದರು ಇವರೇ ನನ್ನ ಬೆಳೆಸಿದ್ದು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀರಿ. ಖಂಡಿತ ಹೇಳ್ತೀನಿ ಸರ್, ಖುಷಿ ಆಗುತ್ತೆ. ಖಂಡಿತ ನಿಮ್ಮಂಥವ್ರು ನನಗೆ ಬೇಕು ಅಂತ ಕೇಳ್ಕೊತೀನಿ. ಇವತ್ತಿಗೂ ಅಷ್ಟೇ ಕಂಪಲ್ಸರಿ ಕೇಳ್ಕೊತೀನಿ. ಓಕೆ, ಆ ಒಂದು ವಿಷಯ ಹೇಳ್ಬಿಡ್ತೀನಿ. ಅದು ಸೊ ಅವಾಗ ಒಂದು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿ ನೋಡ್ರಿ ಆಫರ್ ಕೊಡ್ತೀನಿ ಅಂತಾರೆ. ಒಂದಷ್ಟು ಜನಕ್ಕೆ ಮಾತ್ರ ಕೊಟ್ಟರು, ಮತ್ತು ಕ್ಲೋಸ್ ಮಾಡಿಬಿಟ್ರು ಅಂತ ಒಂದು ಬರುತ್ತೆ. ಆಫರ್ನ ನೀವು ಕೊಡುವಂಥ ಸಂದರ್ಭದಲ್ಲಿ ನೀವು ಕ್ಲಾರಿಟಿ ಆಗಿರಲಿಲ್ವಾ ಅಥವಾ ಕಸ್ಟಮರ್ ಕ್ಲಾರಿಟಿ ಆಗಿ ತೊಗೊಳ್ಳಿಲ್ವಾ, ಅದು ಗೊತ್ತಿಲ್ಲ. ಅದು ನನಗೆ ಈ ಥರ ಕಮೆಂಟನ್ನು ಹೇಗೆ ತೊಗೋತೀರಿ? ಒಂದೇ ಒಂದು ಸೆಕೆಂಡ್. ಇದರಲ್ಲಿ ನೀವು ಅಂದ್ರಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ನೀವು ಕೊಡಲ್ಲ ಅಂತ ಕ್ಲೋಸ್ ಮಾಡಿಲ್ಲ, ಅದೇ ರೌಡಿಗೆ ನೀವು ಕ್ಲೋಸ್ ಮಾಡಿದ್ರಿ ಅನ್ನೋದು ಕ್ಲಿಯರ್ ಆಗಿ ಹೇಳಿದ್ರಿ. ಇದೇ ನನ್ನ ಹತ್ರ ಕೊಡಕ್ಕೆ ಬಗ್ಗೆ ಕ್ಲಾರಿಟಿ ಹೆಂಗೆ ಅಂದರೆ, ನನ್ನ ಬಾಯಿ ಹೋಗೋದಂಕ ಅಂದರೆ ನನಗೆ ಗಂಟ್ಲು ಹೋಗೋದಂಕ ನಾನು ಕಿರ್ಚಾಡಿದ್ದೀನಿ. ಹೆಂಗೆ ಅಂದರೆ, ದಯವಿಟ್ಟು ಕ್ಯೂ ಮಾಡಿ. ಹೌದು, ಕರೆಕ್ಟ್. ತಲ್ಲಾಡಿದ್ರೆ ಯಾರಿಗೂ ಸಿಗಲ್ಲ. ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಹೋಗ್ಬೇಕಾಗಿರೋದು ಜೈಲಿಗೆ, ನೀವಲ್ಲ.
ಒಂದು ಪ್ರಾಣ ಹೋಗುತ್ತೆ. ನಾನು ಜೈಲಿಗೆ ಹೋದರೂ ಎಕ್ಸಾಂಪಲ್ ಒಂದು ಪ್ರಾಣ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಕಿರ್ಸ್ಲಾಡಿದ್ದೀನಿ. ಆ ಕಸ್ಟಮರನವರು ಅವ್ರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದು ಕ್ಯೂ ಮಾಡಿದರೆ ನೀವು ನೋಡ್ಬೋದು ನೋಡಿದ್ದೀನಿ ಅಷ್ಟು ಎಷ್ಟು ತಲ್ಲಾಡಿಕೊಂಡು ಅಲ್ಲೆಲ್ಲ. ಇನ್ನೊಂದು ಖುಷಿ ವಿಚಾರ ಅಂದರೆ ಅದರಲ್ಲಿ ಅಕ್ಕಪಕ್ಕ ಇರೋರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಟೈಮಲ್ಲಿ. ಏನಕ್ಕೆ ತುಂಬ ಜನ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ಬಟ್ ಅದು ಸಪೋರ್ಟ್ ಮಾಡಿದ್ದಾರೆ. ಒಂದು 4 ಜನ ಕಂಪ್ಲೇಂಟ್ ಮಾಡಿರ್ಬೋದು, ಅದರಲ್ಲಿ ಒಂದು 10 ಜನ ಪಾಸಿಟಿವ್ ಥಿಂಕ್ ಮಾಡಿದ್ದಾರೆ. ಅಪ್ಪ ಅಷ್ಟು ಕಷ್ಟಪಡ್ತಾ ಇದ್ದಾನೆ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಇವ್ರು ಕಸ್ಟಮರ್ ಅರ್ಥ ಮಾಡಿಕೊಂಡು ಒಂದು ಕ್ಯೂ ಮಾಡಿದರೆ ನನ್ನ ಹತ್ರ ಕೆಪಾಸಿಟಿ ಇದೆ, ನಾನಿಲ್ಲ ಅಂದರೂ ನಾನು ಏನೋ ಒಂದು ಮಾಡಿಕೊಡ್ತಾ ಇದ್ದೆ. ಕೆಪಾಸಿಟಿ ಇಲ್ದಿರ ಎಕ್ಸಾಂಪಲ್ ನಾನು ಕೊಡ್ತೀನಿ ಅಂದಿದ್ದು 1000 ಕಸ್ಟಮರ್ ಅಲ್ಲ, 10,000 ಕಸ್ಟಮರ್ಗೆ 1000ಗೆ 10 ಸ್ವೆಟ್ ಸೆಟ್ಸು ನಾನು ಕೊಡ್ತೀನಿ ಅಂತ ನಾನು ಕರೆದಿರೋದು. ಕರೆಕ್ಟ್. ಎಕ್ಸಾಂಪಲ್ 10,000 ಅಂದಮೇಲೆ ಇನ್ನೊಂದು 10,000 ಬರ್ತಾರೆ ಅನ್ನೋ ಥಾಟು ಇದ್ದೇ ಇರುತ್ತೆ, ಸೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಕರೆಕ್ಟ್. ಆ ಟೈಮಲ್ಲಿ ನಾನು ಪ್ರಿಪೇರ್ ಮಾಡಿಕೊಂಡಿದ್ದೆ, ಐಟಮ್ ಸಮೇತ ಡಿಸ್ಪ್ಲೇಗಿತ್ತು. ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದು ಕ್ಯೂ ಅನ್ನೋದು ಮಾಡಿದರೆ ನನ್ನ ಕೆಪಾಸಿಟಿ ನಾನು ಮಾಡ್ತಾಯಿದ್ದೆ. ತುಂಬ ಜನ ಎಲ್ಲಿಂದನೋ ಬಂದಿದ್ದಾರೆ. ಆಲ್ಮೋಸ್ಟು ಒಂದು ವೀಡಿಯೋ ಕಳಿಸಿದ್ದಾರೆ ನನಗೆ, ಅಣ್ಣ ನಾನು ಈ ಥರ ಟ್ರೈನ್ ಹತ್ತಿದ್ದೀನಿ, ನೈಟು ಬರ್ತಾಯಿದ್ದೀನಿ, ಟಿಕೆಟ್ ಸಮೇತನೂ ಕಳಿಸಿದ್ದಾರೆ. ಅಂದರೆ ಅವ್ರಿಗೆಲ್ಲನಿಗೂ ಅಷ್ಟೇ ನಾನು ಇವಾಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ತಪ್ಪಾಗಿದೆ, ದೊಡ್ಡ ಗುಣ ಅದು. ಹಾಂ, ಏನಕ್ಕೆ ಅಂದರೆ ನೀವು ಕರೆಕ್ಟಾಗಿ ನನಗೆ ನನ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಸಿಗ್ತಾಯಿತ್ತಾ? ಒಬ್ಬೊಬ್ರಿಗೂ 10 ಸಿಕ್ಕಲ್ಲ, 5 ಸಿಗ್ತಾಯಿತ್ತಾ? ಆ ಕಾನ್ಸೆಪ್ಟಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನೇ ಕೊಡಲಿ ಕ್ಯೂ ಮಾಡಿ, ಎಲ್ಲೇ ಆಗಲಿ, ಇಲ್ಲೇ ಅಂತಲ್ಲ ಎಲ್ಲೇ ಆಗಲಿ ಕ್ಯೂ ಮಾಡಿ ತೊಗೊಳ್ಳಿ, ಆರಾಮಾಗಿ ಎಲ್ಲರಿಗೂ ಸಿಗುತ್ತೆ. ಅವಾಗ ನೀವು ಕೇಳ್ಬೋದು. ನೀವು ಕ್ಯೂ ಮಾಡಿ ನಿಮ್ಮ ಕಡೆಯಿಂದ ತಪ್ಪಿಲ್ಲ ಅಂದರೆ ನೀವು ಕೇಳಿ, ನಾನು ಆನ್ಸರ್ ಕೊಡ್ತೀನಿ. ಯಾಕೆ ಕೊಟ್ಟಿಲ್ಲ ಅಂತ ಅವಾಗ ಕಾಲರ್ ಇಟ್ಕೊಂಡು ಕೇಳಿ, ಅವಾಗ ನಿಮ್ಗೆ ರೈಟ್ ಆಗುತ್ತೆ. ರೀಸನ್ಲೆಸ್ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ಅಂತ. 10 ಲಕ್ಷ ಹಾಕೋದು ದೊಡ್ಡದಲ್ಲ, ಸಾಲ ಮಾಡಿ ಅದನ್ನು ನಡೆಸ್ಕೊಂಡು ಹೋಗೋದು ದೊಡ್ಡದು. ಅದ್ರ ಬಗ್ಗೆ ಗೊತ್ತಿರಬೇಕು. ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಲಿ, ಅದು ಫುಡ್ ಇಂಡಸ್ಟ್ರಿಗಾಗಿರ್ಬೋದು, ಬಟ್ಟೆ ಇಂಡಸ್ಟ್ರಿಗಾಗಿರ್ಬೋದು, ಅಥವಾ ಬೇರೆ ಒಂದು ರೋಡಲ್ಲಿ ಇಡ್ತೀನಿ ಅಂದರೂ ಕೂಡ ಅದ್ರ ಬಗ್ಗೆ ಗೊತ್ತಿರಬೇಕು, ನಮಗೆ ಪ್ಯಾಷನ್ ಇರಬೇಕು. ಯಾರಾದರೂ ನಿಮ್ಮ ವೀಡಿಯೋ ನೋಡಿ ಅಣ್ಣ ಎಸ್ ರಾಜೇಶ್ ಅವರೇ ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ಟೆ ಅಂಗಡಿ, ಹೇಗೆ ಶುರು ಮಾಡಲಿ ಅಂತ ಕೇಳಿದ್ರೆ, ನಿಮ್ಮ ಇನಿಷಿಯಲ್ ಸ್ಟೇಜ್ ನೀವು ಸ್ಟ್ರಗಲ್ ಪಟ್ಟಿರ್ತೀರಲ್ಲ, ನಿಮಗೂ ಒಂದು ಕರೆಕ್ಷನ್ಸ್ ಅಂತ ಮಾಡ್ಕೊಂಡು ಹೋಗಿರ್ತೀರ ನಿಮ್ಮ ಬಿಸ್ನೆಸ್ಸಲ್ಲಿ, ಅದನ್ನು ಹೇಳ್ಬೋದಾ ಹೇಗೆ ಶುರು ಮಾಡೋದು ಬಿಸ್ನೆಸ್ನ? ಸರ್, ನಾನು ಎಕ್ಸಾಂಪಲ್ ಒಂದು ಹೇಳ್ತೀನಿ. ತುಂಬ ಜನ ಇವಾಗ ಏನಾಗಿದೆ, ಒಂದು ಬಟ್ಟೆ ಫೀಲ್ಡ್ ಅನ್ನೋದು ಒಂದು ಕ್ರೇಜ್ ಇದೆ, ಎಲ್ಲರಿಗೂ ಇದೆ. ಕರೆಕ್ಟ್. ಒಂದು 10 ಲಕ್ಷ ಇಟ್ಕೊಂಡು ಬಟ್ಟೆ ಅಂಗಡಿ ಹಾಕಿರೋರು ಇದೆ. ನಾನು ಒಂದೇ ಅವ್ರಿಗೆ ರಿಕ್ವೆಸ್ಟ್ ಕೇಳ್ತಾ ಇರೋದು, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಕರೆಕ್ಟ್. ಏನೇ ಆಗಿರಲಿ, ಒಂದು ಫುಡ್ ಆಗಿರಲಿ, ಬಟ್ಟೆ ಫೀಲ್ಡ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಮಾಡಲಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದ್ರ ಮೂಲದಿಂದ ಹಿಡಿದು ಮೇಲೆ ತನಕನೂ ಕರೆಕ್ಟಾಗಿ ಹೆಂಗೆ ಪ್ರೊಸೀಜರ್ ಮಾಡಬೇಕು. ಇವಾಗ ನನಗೆ ಈ ಕುರಿಗಳ ಬಗ್ಗೆ ನಂಗೆ ಗೊತ್ತಿಲ್ಲ, ಅದನ್ನ ಹೆಂಗೆ ಸಾಕಬೇಕು, ಹೆಂಗೆ ಪ್ರೊಸೀಜರ್ ತೊಗೋಬೇಕು. ಹಸುಗಳ ಬಗ್ಗೆ ಆಸೆ ಇದೆ, ಏನೋ ಮಾಡಬೇಕು, ಖಂಡಿತ ನಾನು ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ಆಸೆ ಇದೆ. ಒಂದು 100 ಕುರಿ ಆಗ್ಬಿಟ್ಟೆ, 20 ಹಸು ಆಗ್ಬಿಟ್ಟೆ, ದುಡ್ಡಿದೆ ಅಂತ ಆಗ್ಬಿಟ್ಟೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೊಂದು ಕಾಯಿಲೆ ಆಗಿರಲಿ, ಅದ್ರಿಗೆ ಹೆಂಗೆ ತೊಗೋಬೇಕು ಪ್ರೊಸೀಜರ್. ಒಂದು ಕುರಿಗಳಿಗೆ ಗಂಟ್ಲು ಕಾಯಿಲೆ ಅಂತ ಬಂದಿತ್ತು. ಸಡನ್ನಾಗಿ ಒಂದೊಂದು ಕುರಿನೇ ಸತ್ತೋಯ್ತು. ಓಕೆ. 100 ಕುರಿಯಲ್ಲಿ 30 ಕುರಿ ಸತ್ತೋಯ್ತು. ಅಬ್ಬಾ. ಅದ್ರ ಬಗ್ಗೆ ನನಗೆ ಗೊತ್ತಿದ್ದಿದ್ರೆ ಪ್ರೊಸೀಜರ್ ಏನು ಮಾಡಬೇಕು ಅಂತ 30 ಕುರಿ ಸಾಯ್ತಾ ಇರಲಿಲ್ಲ. ಅದೇ ಥರನೇ ಎಲ್ಲರಿಗೂ ನಾನು ಹೇಳ್ತಾ ಇರೋದು, ನೀವು 10 ಲಕ್ಷ ಹಾಕೋದು ಹೆಚ್ಚಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಕಸ್ಟಮರ್ಗೆ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ನೀವು ಅದನ್ನ ಐಟಮ್ ಹೋಗಿಲ್ಲ ಅಂದರೆ ಏನು ಮಾಡಬೇಕು, ಅದನ್ನು ಒಂದು ಬಿಸ್ನೆಸ್ ಸ್ಟ್ರಾಟಜಿ ಗೊತ್ತಿದ್ರೇ ನಾವು ಮಾಡಬೇಕು. ಇದೇ ಥರ ನನಗೆ ತುಂಬ ಜನ ಬಂದಿದ್ದಾರೆ. ನನ್ನ ಹತ್ರ ಇವಾಗ ಹೋಲ್ಸೇಲ್ ಇದೆ. ಯಾವುದೇ ಹೊಸ ಅಂಗಡಿ ಓಪನ್ ಮಾಡಲಿ ನನ್ನ ಹತ್ರ ಹೋಲ್ಸೇಲ್ ಇದೆ. ನಾನು ಡೈರೆಕ್ಟ್ ನನ್ನ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀನಿ, ನಮ್ಮ ಮಾವ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ತೊಗೋಬೇಕು. ಈ ಥರ ಫ್ರಾಂಚೈಸಿ ಓಪನ್ ಮಾಡೋ ಮುಂಚೆ ನಾನೊಂದು ಹೇಳಿದ್ದೆ, ಒಂದು ಮೀಟಿಂಗ್ ಮಾಡಿದ್ದೆ. ಒಂದು 30 ಜನದಿಂದ 40 ಜನ ಬಂದಿದ್ದರು. ಬಂದು ನನ್ನ ಹತ್ರ ನಾನು ಎಕ್ಸ್ಪ್ಲೈನ್ ಮಾಡಿದೆ, ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರ, ನನ್ನ ಮೇಲೆ ನಂಬಿಕೆ ಇಕ್ಕು ಒಂದು ಅಮೌಂಟ್ ಅನ್ನೋದು ಕೊಡ್ತಾಯಿದ್ದೀರಿ. ಅವ್ರಿಗೆ ಥಾಟ್ಸೇ ಇಲ್ದಿರ ನಾವು ದುಡ್ಡು ತೊಗೊಬಿಟ್ಟು ಬಿಟ್ಬಿಟ್ಟೋದಲ್ಲ ಹೆಚ್ಚು. ಅದ್ರ ಬಗ್ಗೆ ತಿಳಿಸ್ಬೇಕು.
ಕಸ್ಟಮರು ಇವಾಗ ಡ್ಯಾಮೇಜ್ ಪೀಸ್ ತೊಗೊಬರ್ತಾರೆ, ಅವ್ರಿಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕು, ಏನಿಂದ ಆಗಿದೆ, ಯಾವ ಥರ ರೆಡಿ ಆಗ್ತಾಯಿದೆ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ರೇ ಅವ್ರಿಗೂ ಅನ್ನೋದು ಒಂದು ಗೊತ್ತಾಗುತ್ತೆ. ಗೊತ್ತಾಗ್ದಿರ ಏನೂ ಮಾಡೋಕ್ಕಾಗಲ್ಲ. ಆ ಥರ ನಾನೇನು ಹೇಳ್ತಾಯಿದ್ದೀನಿ, ಯಾವುದೇ ಬಿಸ್ನೆಸ್ ಆಗಲಿ ದಯವಿಟ್ಟು ತಿಳ್ಕೊಳ್ಳಿ, ಆಮೇಲೆ ಮಾಡಿ. 1 ತಿಂಗಳು ಲೇಟ್ ಆಗಲಿ, 2 ತಿಂಗಳು ಲೇಟ್ ಆಗಲಿ ಮಾಡಿ. ಇವಾಗ ನಾನು ತಿಳ್ಕೊಂಡಿದ್ದೀನಿ, ಒಂದು 100 ಕುರಿ ಹಾಕೋ ಬದಲು ಒಂದು 10 ಕುರಿ ಹಾಕಿದ್ದೀನಿ, ಅದ್ರ ಬಗ್ಗೆ ಮುಂದಕ್ಕೆ ಹೋಗ್ತಾ ಇದೆ. ಇನ್ನೊಂದು 10 ಕುರಿ ಹಾಕ್ತೀನಿ, ನೀಟಾಗಿ ಪ್ರೊಸೀಜರ್ ಆಗ್ತಾಯಿದೆ. ಇವಾಗ ಯಾವುದು ಸಾಯ್ತಾ ಇಲ್ಲ, ತೊಂದರೆ ಆಗಲ್ಲ ಬಿಸ್ನೆಸ್ಸಲ್ಲಿ. ಇವಾಗ ನೀವು 10 ದಿನಕ್ಕೆ ಖುಷಿಗೋಸ್ಕರ ಮಾಡಿಬಿಟ್ಟು 10 ದಿನ ಕ್ಲೋಸ್ ಮಾಡಿಬಿಟ್ರೆ ನೀವೇ ಫೇಲಿಯರ್ ಆಗೋದು. ನಾನೇನು ಫೇಲಿಯರ್ ಆಗೋಲ್ಲ. ನಿಮ್ಮ ಹತ್ರ ದುಡ್ಡು ತೊಗೊತೀನಿ, ನಾನು ಐಟಮ್ ಕೊಡ್ತೀನಿ. ಬ್ರೋ, ಇನ್ನು ನಿಮ್ಮ ಅಂಗಡಿಗೇನೋ ಒಂದು ನೆಗೆಟಿವ್ ಕಮೆಂಟ್ ಒಂದು ನಾನೊಂದು ಕೇಳ್ಪಟ್ಟೆ. ಏನಂದರೆ ನಿಮ್ಮ ಅಂಗಡಿಗೆ ನೀವೆಲ್ಲ ಬಟ್ಟೆದು ಓನರು, ಆ್ಯಕ್ಚುಲಿ ನೀವೆಲ್ಲ ರಿಪೇರ್ ಮಾಡೋದು ಅಥವಾ ರೆಡಿ ಮಾಡೋದು ನೀವಲ್ಲ, ಇನ್ನೊಬ್ಬರ ಹತ್ರ ತೊಗೊಂಬಂದು ನೀವು ಸೇಲ್ ಮಾಡ್ತಿದ್ದೀರ ಅನ್ನೋದು ಕಮೆಂಟ್ ಇದೆ. ಸೊ ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ಸರ್, ಅದಕ್ಕೆ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ. ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ಶೋಕಿ ಮಾಡೋದು ಒಂದು ಡೈಲಾಗು ನಮ್ಮ ವರ್ತೂರು ಅನ್ನೋದಿದೆ. ಹೌದೌದು. ಹೆಂಗೆ ಹೇಳ್ತಾರೆ ಅಂದರೆ, ನಮ್ಮ ಅಪ್ಪನ ದುಡ್ಡು ನಾನು ಶೋಕಿ ಮಾಡ್ತಾಯಿದ್ದೀನಿ, ನೀವು ಯಾರಾದರೂ ನಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಬಂದು ಶೋಕಿ ಮಾಡಿ ಅಂತಾರೆ. ಹೌದು. ಅದೇ ವಿಚಾರ ನಾನು ಹೇಳ್ತಿದ್ದೀನಿ. ನನ್ನ ಐಟಮ್, ನನ್ನ ಎಕ್ಸ್ಪೀರಿಯೆನ್ಸು ಆಲ್ಮೋಸ್ಟ್ 7th ಇದೆ. ನಾನು ಹೋಗಿ ಇನ್ನೊಬ್ರ ಹತ್ರ ಬಂದು ತೊಗೊತಾ ಇದ್ದೀನಿ ಅಂತ ಒಂದು ಬ್ಯಾಡ್ ಕಮೆಂಟ್ ಅಲ್ಲ, ಒಂದು ಕ್ವಶನ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ, ಅದು ತಪ್ಪು. ನಮ್ಮ ಮಾವ ಅಂಗಡಿಯಲ್ಲಿ ನಾನು ಲೈಕ್ ಓನ್ ಫ್ಯಾಕ್ಟ್ರಿಯಲ್ಲಿ ಓನ್ ಸ್ಟಿಚಿಂಗಲ್ಲಿ ತೊಗೊಬಂದು ನಾನು ಮಾಡ್ತಾಯಿದ್ದೀನಿ. ಯಾವೊಂದೋ ಕೇಳಬೇಕು, ಲೈಕ್ ಯಾರ್ದ ಹತ್ರ ನಾವು ತೊಗೋಬೇಕು ಅನ್ನೋ ಥಾಟ್ ನನ್ನ ಹತ್ರ ಇಲ್ಲ. ಇನ್ನು ಯೂಶ್ವಲಿ ರಾಜೇಶ್ ಅವ್ರಿಗೆ ಸಿಕ್ಕಾಪಟ್ಟೆ ಬ್ಯಾಕ್ ಬೋನ್ ಅಂದರೆ ಒಂದು ಹಳ್ಳಿ ಕಾರು, ಇನ್ನೊಂದು ಫುಡ್ ಇಂಡಸ್ಟ್ರಿ ಒಬ್ಬರು ಪರಿಚಯ. ಹಳ್ಳಿ ಕಾರ್ ಯಾರು ಅಂತ ಕೇಳಿದ್ರೆ ಅದು ಯಾರಿಗೆ ತಾನೇ ಹಳ್ಳಿ ಕಾರ್ ಅಂದ ತಕ್ಷಣ ಗೊತ್ತಾಗೋದು ನಮ್ಮ ವರ್ತೂರವರು. ಇನ್ನೊಂದು ಸೀನೋರು, ರೈಟ್, ಅವರು ಅಕ್ಷಯ್ ಫುಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಓನರ್ ಅವರು. ಈ ಸಿಕ್ಕಾಪಟ್ಟೆ ಬ್ಯಾಕ್ ಬೋನ್ ಬರ್ತದೆ. ಅಂದರೆ ನೀವು ಯಾವ ಬ್ರಾಂಚ್ ಓಪನ್ ಮಾಡ್ತಿರೋ ಅಲ್ಲಿ ಹೆಗಲ ಮೇಲೆ ಕೈ ಇರುತ್ತೆ ರಾಜೇಶ್ ಅವ್ರ ಮೇಲೆ. ಈ ಕಡೆ ಒಂದು ರೈಟ್ ಸೈಡಲ್ಲಿ ಹಳ್ಳಿಕಾರವರು ವರ್ತೂರವರು, ಒಂದು ಕಡೆ ನೀನು ಮಾಡ್ಗುರುವೆ ಯಾರು ಬಂದು ಏನು ಮಾಡ್ತಾರೆ ನಾನು ನೋಡ್ತೀನಿ ಅಂತ ಹೇಳಿದ್ದು ಉಂಟು. ಇನ್ನು ಅವ್ರ ಬಗ್ಗೆ ಹೇಳೋದಾದ್ರೆ ಸರ್, ಹಳ್ಳಿಕಾರ್ ಅಂತ ನಾವು 3 years ಬ್ಯಾಕು ಹಳ್ಳಿಕಾರ್ ಅಂತ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆನಂತ ಗೊತ್ತಿಲ್ಲ. ಯಾರಿಂದ ಗೊತ್ತಾಯಿತು? ನಮ್ಮ ವರ್ತೂರಣ್ಣ ಗೊತ್ತಾಯಿತು. ಅವ್ರ ಥಾಟ್ ಹೆಂಗೆ ಅಂದರೆ, ಒಬ್ಬರು ಬೆಳಿಬೇಕು ಅಂತಲೇ ಸಪೋರ್ಟ್ ಮಾಡ್ತಾರೆ. ಖಂಡಿತ ಸಪೋರ್ಟ್ ಇದ್ದಾರೆ ಇವತ್ತಿಗೂ ಅಷ್ಟೇ. ನೋಡಿ, 3 days ಬ್ಯಾಕು ಅಷ್ಟೇ ಒಂದು ವೀಡಿಯೋಸ್ ಹಾಕಿದ್ದೆ. ಒಂದು ಅಲ್ಲಿ ಜಾತ್ರೆ ಮಾಡ್ತಾಯಿದ್ದಾರೆ. ಎಲ್ಲಿ ಅಂದರೆ ಘಾಟಿಯಲ್ಲಿ. ಅವ್ರ ಥಾಟ್ಸು ಮತ್ತು ಅವರ ಕ್ರೇಜ್ ಆಗಿರಲಿ, ಈ ಎದುಗಳ ಬಗ್ಗೆ ಪ್ರತಿಯೊಂದು ಆಗಲಿ ಸೂಪರ್ ಕ್ರೇಜ್ ಇದೆ. ನಮಗೆ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ಲು. ಪ್ರತಿಯೊಂದು ಅಂಗಡಿಯಲ್ಲೂ ಇದ್ದೇ ಇರ್ತಾರೆ. ಈ ರೀಸೆಂಟಾಗಿ ಇಲ್ಲ, ಏನಕ್ಕಂದ್ರೆ ಒಂದು ಸ್ವಲ್ಪ ಇದಾಗಿತ್ತು. ಪ್ರತಿಯೊಂದು ಸಪೋರ್ಟ್ಗೂ ಸೂಪರ್ ಸಪೋರ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ಹಳ್ಳಿಕಾರ್ ಅಂತ ನಾವು ತಿಳ್ಕೊಂಡಿರೋದ್ರೆ ಅವರಿಂದ. ಜೈ ಹಳ್ಳಿಕಾರ್ ಅಂತ ಹೇಳ್ಬೋದು. ಖಂಡಿತ ಅವರು ತುಂಬ ಗ್ರೇಟ್. ಇನ್ನು ನಿಮ್ಮ ಬ್ರ್ಯಾಂಡ್ಗಳ ಬಗ್ಗೆ ಹೇಳ್ಬಿಟ್ಟು ಬ್ರದರ್, ಯಾವ್ಯಾವ ರೀತಿಯ ಒಂದು ಮೆಟೀರಿಯಲ್ಸ್ ನೀವಲ್ಲಿ ಸಿಗುತ್ತೆ? ಈಗ ಯಾರನ್ನ ಬ್ರೂಸನ್ ನೋಡಿರ್ತಾರೆ, ನಾಳೆ ಸಹ ನಾನು ಒಂದು ಫ್ರಾಂಚೈಸಿನೋ ಅಥವಾ ನಾನು ಇದೇ ಥರ ಒಂದು ಬಟ್ಟೆ ಅಂಗಡಿ ಮಾಡಬೇಕು ಅಂದಾಗ ಒಂದಷ್ಟು ಥಾಟ್ಸ್ ಬರ್ತವೆ. ಬಿಕಾಸ್ ಬಟ್ಟೆ ಅಂಗಡಿ ಅನ್ನೋದು ಅಥವಾ ಬಟ್ಟೆ ಬಿಸ್ನೆಸ್ ಅನ್ನೋದು ಇವತ್ತಿದ್ದಂಗೆ ನಾಳೆ ಇರಲ್ಲ. ಯಾಕಂದರೆ ಟ್ರೆಂಡ್ ಚೇಂಜ್ ಆಗ್ತಾ ಇರ್ತವೆ. ಈ ಬೂಟ್ ಕಟ್ ಪ್ಯಾಂಟ್ಗಳೆಲ್ಲ ಮುಂಚೆ ರಾಜ್ಕುಮಾರ್ ಸರ್ ಎಲ್ಲ ಹಾಕ್ತಿದ್ದ ಪ್ಯಾಂಟ್ಗಳು ಇವತ್ತಿಗೂ ಟ್ರೆಂಡೇ ಅದು, ಇವತ್ತಿಗೂ ಕೂಡ. ಇದಕ್ಕೊಂದು ಬೇರೆ ಹೆಸರು ಬಂದಿದೆ, ಬ್ಯಾಗಿ ಪ್ಯಾಂಟ್ ಅಂತ ಬಂದಿದೆ ಅಷ್ಟೇ. ಸೊ ಈ ರೀತಿಯ ಟ್ರೆಂಡನ್ನ ಫಾಲೋ ಮಾಡ್ತಿರ್ತಾರೆ. ಸೊ ನಿಮ್ಮಲ್ಲಿ ಏನೇನು ಸಿಗ್ಬೋದು ಬ್ರದರ್? ಸರ್, ಓಲ್ಡ್ ಇಸ್ ಗೋಲ್ಡ್ ಅಂತಾರೆ, ಇವತ್ತಿಗೂ ಇದೆ. ಓಲ್ಡ್ ಇಸ್ ಗೋಲ್ಡ್ ಅಂತಾರೆ. ನಾವು ಇವಾಗ ಮನೇಲಿ ಹಳೇ ಕಾಲದ ಜೀಪ್ ಆಗಿರಲಿ, ಒಂದು ಕಾರ್ ಆಗಿರಲಿ ಎತ್ಕೊಂಡೋದ್ರೆ ತುಂಬ ಜನ ತಿರುಗಿ ನೋಡ್ತಾರೆ. ಅದೇ ಥರನೇ ಅಷ್ಟೇ ಬಟ್ಟೆ ಕಾನ್ಸೆಪ್ಟಲ್ಲಿ ಬಂದರೆ, ಬ್ಯಾಗಿ ಪ್ಯಾಂಟ್ಸ್ನ ಸ್ಟಾರ್ಟಿಂಗಲ್ಲಿ ನಮ್ಮ ರಾಮೂರ್ತಿನಲ್ಲಿ ನಮ್ಮ ಸುದೀಪ್ ಸರ್ ಹಾಕ್ತಾರೆ. ಆ ಕಾನ್ಸೆಪ್ಟಲ್ಲಿ ನಾನು ತಂದಿದ್ದು ಯಾವ ಥರ ಅಂದರೆ ಡಿಫ್ರೆಂಟ್ ಬ್ಯಾಗಿ ಪ್ಯಾಂಟ್ಸು. ಇಡೀ ಆಲ್ಮೋಸ್ಟ್ ಹೆಂಗೆ ಮೂವ್ ಆಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಈ ಬ್ಯಾಗಿ ಪ್ಯಾಂಟ್ ಆಗಿರಲಿ, ಗೂರ್ಖಾ ಪ್ಯಾಂಟ್ ಆಗಿರಲಿ, ಪ್ರತಿಯೊಂದು ಅಷ್ಟೇ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರುತ್ತೆ. ಮತ್ತು ಲೋ ಪ್ರೈಸಿಂದ ಹಿಡಿದು, ಅಂದರೆ ಒಂದು 200 ರೂಪಾಯಿ ಸ್ಟಾರ್ಟಿಂದ ಹಿಡಿದು 10,000 ರೂಪಾಯಿ ತನಕನೂ ಪ್ರಾಡಕ್ಟ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ. ಅಂದರೆ ಬ್ರೋಝೋನಲ್ಲಿ 10,000 ರೂಪಾಯಿ ಅಂದರೆ ಇವಾಗ ನಮ್ಮ ಹತ್ರ 2,000 rupees ಪ್ರೊವೈಡ್ ಮಾಡ್ತಾಯಿದ್ರಿ. ಪ್ರೀಮಿಯಂ ಶರ್ಟ್ಸ್ ಅಂದ್ಬಿಟ್ಟು ಈ ಸ್ಟೋನ್ ವರ್ಕ್ ಶರ್ಟ್ಸ್ ಎಲ್ಲ ಆಲ್ಮೋಸ್ಟ್ 6,000 7,000 rupees ಕೊಡ್ತಾಯಿದ್ರು. ಓನ್ಲಿ ಆಲ್ಮೋಸ್ಟ್ ಬೆಸ್ಟ್ ಪ್ರೈಸಲ್ಲಿ 2,000 1,500 rupeesಗೆ ಪ್ರೊವೈಡ್ ಮಾಡ್ತಾಯಿದ್ರಿ. ಸೂಪರ್ ಶರ್ಟ್ಸು ಪ್ರತಿಯೊಂದು ಅವೈಲೇಬಲ್ ಸಿಗುತ್ತೆ. ಮತ್ತು ಶೂಸ್ ಆಗಿರಲಿ, 1,000ಗೆ 3 ಶೂಸು, 1,200ಗೆ 3 ಶೂಸು, ಮತ್ತು ಕ್ಯಾಶುವಲ್ ಶೂಸು, ಓವರ್ ಸೈಜ್ ಟೀ ಶರ್ಟ್ಸು, ಪ್ರತಿಯೊಂದು. ಅಂದರೆ ಇವಾಗ ಇರೋ ಟ್ರೆಂಡ್, ನಾವೇನು ಇವಾಗ ಟ್ರೆಂಡ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಅದು ಒಳ್ಳೆ ಪ್ರಾಡಕ್ಟ್ಸ್ ಬರ್ತಾಯಿದೆ. ನಿನ್ನ ನೆಕ್ಸ್ಟ್ ಲೆವೆಲ್ಲು
ಈ ಜನಕ್ಕೆ ಯಾವ ಥರ ಡಿಫ್ರೆಂಟ್. ಇವಾಗ ಎಕ್ಸಾಂಪಲ್ ಬಟ್ಟೆ ಅಂತ ನಮ್ಮ ಲೈಫಲ್ಲಿ ಬೇಕಾಗಿರೋದು ಒಂದು ಊಟ, ಒಂದು ಬಟ್ಟೆ, ಒಂದು ಮನೆ ಮನೆ, ಇಷ್ಟೇ ಬೇಕಾಗಿರೋದು. ಬಟ್ಟೆ ನಾವು ಎಕ್ಸಾಂಪಲ್ ಹೇಳ್ತಾಯಿನಿ, ಡಲ್ ಆಗಿದ್ದರೂ ಒಂದು ಹೀರೋ ತಗೋಬೇಕು ಅಂದರೆ ಬಟ್ಟೆನೇ ಕರೆಕ್ಟ್ ಆಗೋದು. ಈ ಥರ ವಿಷಯದಲ್ಲಿ ಬಟ್ಟೆನ ಡಿಫ್ರೆಂಟ್ ಪ್ರಾಡಕ್ಟ್ಸಲ್ಲಿ ಕೊಡ್ತಾ ಬರ್ತೀನಿ, ನಮ್ಮ ಎಲ್ಲ ಬ್ರಾಂಚಲ್ಲೂ ಅಷ್ಟೇ. ಯೂಶ್ವಲಿ ಏನಂದರೆ ಈ 23ನೇ ವಯಸ್ಸಲ್ಲಿ ಶುರು ಮಾಡ್ತೀರಿ, ನಿಮಗೆ 26 ಏಜ್, ನಿಮ್ಮ 3 ವರ್ಷದ ಜರ್ನಿ. ಇನ್ನು ನೆಕ್ಸ್ಟ್ 5 ವರ್ಷಕ್ಕೆ ನಮ್ಮ ಬ್ರೋಝೋನ್ ರಾಜೇಶ್ ಅವ್ರನ್ನ ಎಲ್ಲಿ ನೋಡ್ಬೋದು? 5 ವರ್ಷದ ಪ್ಲ್ಯಾನ್ ಏನು ಅಂತ ರಾಜೇಶ್ ಅವರು? ಸರ್, ಎಲ್ಲರೂ ಲೈಕ್ ತಲೆ ಮೇಲೆ ಹಾಕ್ಕೋಬೇಕು. ಹೆಂಗೆ ಹಾಕ್ಕೋಬೇಕು ಅಂದರೆ, ನನ್ನ ಕೀಲುವಾಗಿ ನೋಡಿರೋರು ಅಂದರೆ ಒಂದು ಎತ್ತಿ ತೋರಿಸಿರೋರನ್ನ ನನ್ನ ಮುಂದಕ್ಕೆ ಹೋಗಬೇಕು ಅಂತ, ಅಂದರೆ ಅವ್ರನ್ನ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಮುಂದಕ್ಕೆ ಹೋಗ್ತಾ ಇರೋದು. ನೆಕ್ಸ್ಟ್ ಲೆವೆಲ್ ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಗಂತಲ್ಲ ನನ್ನ ಟಾರ್ಗೆಟು, ಇಡೀ ಕರ್ನಾಟಕಕ್ಕೆ ಒಂದು ಬ್ರ್ಯಾಂಡಿಂಗ್ ವಿಷಯದಲ್ಲಿ ಬ್ರೋಝೋನನ್ನು ತಂದು ನಿಲ್ಲಿಸ್ಬೇಕು ಅಂತ ಒಂದು ಟಾರ್ಗೆಟ್ ಇದೆ. ಖಂಡಿತ ನಿಲ್ಲಿಸ್ತೀನಿ, ಅದೆಷ್ಟೇ ಕಷ್ಟ ಆಗಿರಲಿ. ಒಂದು 2 ವರ್ಷ ಹಿಂದೆ ಏನೂ ಇಲ್ದಿರೋನು ಇವಾಗ 12 ಬ್ರಾಂಚ್ ಮಾಡಿದ್ದೀನಿ. ನೆಕ್ಸ್ಟ್ ಲೆವೆಲ್ಗೆ ನಾನು ಮಾಡ್ತೀನಿ. ಸಪೋರ್ಟ್ ಖಂಡಿತ ನಮ್ಮ ಕಸ್ಟಮರ್ ಸಪೋರ್ಟ್ ಆಗಿರಲಿ, ಪ್ರತಿಯೊಬ್ಬರದ್ದು ಅಷ್ಟೇ ಸಪೋರ್ಟ್ ಇದೆ, ಇವತ್ತಿಗೂ ಅಷ್ಟೇ ಕೈ ಬಿಟ್ಟಿಲ್ಲ. ಅದೇ ಸಪೋರ್ಟಲ್ಲೇ ನಾನು ಬರ್ತೀನಿ ಸರ್. ಆಲ್ ದ ಬೆಸ್ಟ್ ಬ್ರದರ್. ಈಗೇನು 13 ಬ್ರಾಂಚ್ ಆಗಿದೆ, ಅದು 100 ಬ್ರಾಂಚ್ ಸಕ್ಸಸ್ ಆಗಲಿ, ಅವತ್ತಿಗೂ ಸಿಗಿ ನಮಗೂ. ಸೊ ಇದೇ ಥರ ಇಂಟರ್ವ್ಯೂ ಮಾಡೋಣ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಬ್ರೋಝೋನ್ ಅನ್ನೋ ಒಂದು ಹೆಸರು ಹುಡ್ತು, ಅವ್ರ ಸ್ಟ್ರಗಲ್ ಏನು. ಬಿಸ್ನೆಸ್ ಮಾಡೋದು ಅಷ್ಟು ಸುಲಭ ಅಲ್ಲ ರೀ, ಆಫರ್ಸ್ ಕೊಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳಿದ್ದು ಆಫರ್ಸ್ ಕ್ಲೋಸಸ್ ಸೂನ್ ಅಂತ ಎಷ್ಟೋ ಜನ ಹೇಳ್ಬಿಡ್ತಾರೆ. ನಾನು ಇವತ್ತು ಕೊಡ್ತೀನಿ, ನಾಳೆ ಇರೋಣ, ಅದು ಆ ಬ್ರಾಂಚಲ್ಲಿ ಇರುತ್ತೆ, ಈ ಬ್ರಾಂಚಲ್ಲಿ ಇರಲ್ಲ, ನಮ್ಮಲ್ಲಿ ಮಾತ್ರ ಹಣ ಅಂತ ಹೇಳೋರು ಇರ್ತಾರೆ. ಬಟ್ ನೀವು ಯಾವ ಬ್ರಾಂಚ್ಗೆ ಹೋದರೂ 365 ದಿನವೂ ಕೂಡ ಬ್ರೋಝೋನಲ್ಲಿ ನಂದು ಆಫರ್ಸ್ ಇರುತ್ತೆ ಸರ್. ನಾನು ಅಷ್ಟು ಲೆವೆಲಿಗೆ ನಾನು ಮೇಂಟೈನ್ ಮಾಡಿದ್ದೀನಿ, ನನ್ನ ಕಸ್ಟಮರ್ಸ್ಗೆ ನಾನು ಅಷ್ಟು ಟ್ರಸ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೊ ಮತ್ತಷ್ಟು ಎತ್ತರಕ್ಕೆ ಹೇಳಲಿ ಅಂತ ಬಾಸ್ವಾಲ ಕೂಡ ನನ್ನ ಆಶಯ. ಸೊ ನೋಡ್ತಾ ಇರಿ, ದಿಸ್ ಇಸ್ ಬಾಸ್ವಾಲ ಚಂದನ್ ಸೈನಿಂಗ್ ಆಫ್. ಬಾಯ್. Bosswala. Be the boss.